ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುಳ್ಳಿ ವಿಶೇಷ ಏನು, ಸಿಕ್ಕಾಪಟ್ಟೆ ಜನಗಳನ್ನ ಕರೆಸಿದೀವಿ, ಸಿಕ್ಕಾಪಟ್ಟೆ ನಮ್ಮ ಕಾರ್ಯಕ್ರಮದಲ್ಲಿ ಅಡಿಗೆಗಳನ್ನ ಮಾಡಿ ತೋರಿಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚೆಫ್ ಆನಂದ್ ಅವರು ಬಂದಿದ್ದಾರೆ. ಸಾರ್ ನೀವೇನು ಸರ್ ಬರೀ ಚಿಕನ್ ಮಟನ್ ತೋರಿಸ್ತೀರಾ? ಫಿಶ್ ಫ್ರೈ ತೋರಿಸ್ತೀನಿ, ಫಿಶ್ ಇನ್ ಸಾರು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅದೇನ್ ಫಿಶ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ ಸರ್. ಆನಂದ್ ಅವರೇ, ಕಾಯ್ತಾ ಇದ್ದೆ, ಏನ್ ಮಾಡ್ತಾರ ಆನಂದ್ ಅವ್ರಿಗೆ ಗೊತ್ತಿಲ್ಲ, ಫಿಶ್ ಬೇರೆ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಏನ್ ಮಾಡ್ತಾ ಇದ್ರಿ ಇವತ್ತು? ಇದು ಅಂಜಲ್ ಫಿಶ್ ಅರಿಯಾಲಿ ಕರಿ. ಅರಿಯಾಲಿ ಫಿಶ್ ಕರಿ. ಫಿಶ್ ಕರಿ. ಅರಿಯಾಲಿ ಫಿಶ್ ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಆನಂದ್? ಹರಿಯಾಲಿ ಫಿಶ್ ಕರಿ ಬೇಕಾಗುವ ಸಾಮಗ್ರಿಗಳು: ಅಂಜಲ್ ಫಿಶ್, ಕಡಲೆ ಹಿಟ್ಟು, ಲವಂಗ, ಚಕ್ಕೆ, ಗಸಗಸೆ, ಈರುಳ್ಳಿ, ಅರಿಶಿನ, ಕಸೂರಿ ಮೇಥಿ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ, ಕಾಳುಮೆಣಸಿನ ಪುಡಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಕರಿಬೇವು, ತುಪ್ಪ, ನಿಂಬೆ ರಸ, ಉಪ್ಪು, ಎಣ್ಣೆ. ಯು ಹರಿಯಾಲಿ ಚಿಕನ್ ಕರಿ ಮಾಡಕ್ಕೆ ಇಷ್ಟೊಂದು ಸಾಮಗ್ರಿ ತಂದ್ಬಿಟ್ಟಿದ್ದೀರಾ. ಏನ್ ಕೊಡ್ಲಿ ಮಾಡಕ್ ನಾನು? ಈಗ ಒಂದು ಇದು ಫ್ರೈ ಮಾಡ್ಕೊಳಕ್ಕೆ ಒಂದು ಫ್ರೈ ತಂದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚೆಫ್ ಆನಂದ್ ಅವರು ಬಂದಿದ್ದಾರೆ. ಆನಂದ್ ಅವರ ಪರಿಚಯ ನಿಮಗೆ ಸಾಕಷ್ಟು ಸರಿ ಮಾಡ್ಕೊಡಿದ್ದೀನಿ. ಸಾಕಷ್ಟು ಜನಪ್ರಿಯವಾದಂತ ಅಡಿಗೆಗಾರರಲ್ಲಿ ಆನಂದ್ ಅವರು ಬೆಂಗಳೂರಿನಲ್ಲಿ ಸಾಕಷ್ಟು VVIP ಮನೆಗಳಿಗೆ ವಿಶೇಷವಾದಂತ ಅಡಿಗೆಗಳನ್ನ ಮಾಡಬೇಕು ಅಂದ್ರೆ ಆನಂದ್ ಅವ್ರನ್ನ ಕರ್ಸ್ಕೊಂಡೋಗಿ ವೈವಿಧ್ಯಮಯ ಅಡಿಗೆಗಳನ್ನ ಮಾಡಿಸಿ ಬಡಿಸಿ ತಿನ್ಸಿ ಬರ್ತಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಲವಂಗ ಒಂದು 4-5. ಓಕೆ. ಚಕ್ಕೆ ಒಂದು 2-3 ಪೀಸು. ಗಸಗಸೆ ಹಾಕಂತೀವಿ ಜೊತೆಗೆ. ಗಸಗಸೆ ಹಾಕ್ತಾ ಇದೀವಿ. ಹೌದು, ವಿಶೇಷ. ಹೌದು, ಗ್ರೇವಿ ಬರುತ್ತಲ್ಲ, ಓಕೆ ಓಕೆ ಅದು ಎಣ್ಣೆ ಜೊತೆಗೆ ಹಾಕ್ಬೇಕು. ಓಕೆ. ಫ್ರೈ ಆದ್ರೆ ಅದು ಚೆನ್ನಾಗಿ ಮಿಕ್ಸಿಲಿ ನೈಸ್ ಆಗುತ್ತೆ. ಓಕೆ ಓಕೆ ಓಕೆ. ಆನಿಯನ್ ಹಾಕ್ತಿವಿ. 1-2 ಈರುಳ್ಳಿ ಹಾಕೋಬಹುದು. ಸಾಕಾ? ಹಾ, ಸಾಕು. 1/4 kg ಫಿಶ್ಗೆ. 1/4 kg ಫಿಶ್ಗೆ 2-3 ಈರುಳ್ಳಿ ಸಾಕು. ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾ? ಲೈಟ್ ಆಗಿ ಸಾಕು. ಫುಲ್ ಬ್ರೌನ್ ಮುದ್ದೆಗಿದೆ ತಿನ್ಬೋದಾ? ಚಪಾತಿ? ಮುದ್ದೆ, ಚಪಾತಿ ಅಲ್ಲ, ರೊಟ್ಟಿ ಐಟಮ್ಸ್ ಎಲ್ಲ ತಿನ್ಬೋದಾ? ಆಗುತ್ತೆ. ಅರಿಶಿನ ಪುಡಿ ಕಲರ್ಗಿದು ಹಾಕೊಳ್ಳಿ. ಯಾವ ತರ ಫಿಶ್ ನ ಯೂಸ್ ಮಾಡ್ಬೋದು ಈ ಅರಿಯಾಲಿ ಫಿಶ್ ನ ಮಾಡ್ಬೇಕು ಅಂದ್ರೆ? ಇದ್ರಲ್ಲಿ ಎಲ್ಲಾ ತರ ಫಿಶ್ ಯೂಸ್ ಮಾಡ್ಬೋದು. ಫ್ರಾನ್ಸ್ ಯೂಸ್ ಮಾಡ್ಬೋದು ಈ ಗ್ರೇವಿಗೆ. ಅಂದ್ರೆ ಗ್ರೇವಿ ಬೇಸ್ ನೋಡ್ಕೊಂಡು ಯಾವ ತರ ಫಿಶ್ ಬೇಕಾದ್ರೆ ಹಾಕೊಂಡು ಫಿಶ್ ಮಾಡ್ಕೋಬಹುದು. ಗ್ರೇವಿ ಇದು ಮಾಡ್ಕೊಂಡು. ಹೌದೇನು? ಎಲ್ಲಾ ಫಿಶ್ ಚೆನ್ನಾಗಿರುತ್ತೆ. ಎಲ್ಲಾ ಫಿಶ್ಗೂ ಸಾಮಾನ್ಯವಾದ ಗ್ರೇವಿ ಯಾವ್ದು ಬೇಕಾದ್ರೆ ಫಿಶ್ ಯಾವ್ದು ಬೇಕಾದ್ರೆ ಹಾಕೋಬಹುದು. ಫ್ರಾನ್ಸ್ ಅಂದ್ರೆ ಒಂದೇ ಬಾಯ್ಲ್ ಅಷ್ಟೇ, ಒಂದ್ ಬಾಯ್ಲಲ್ಲಿ ರೆಡಿ ಆಗ್ಬಿಡುತ್ತಲ್ಲ. ಫಸ್ಟ್ ಗ್ರೇವಿ ಮಾಡ್ಕೊಂಡೆ ಆಮೇಲೆ ಫ್ರಾನ್ಸ್ ಒಂದೇ ಬಾಯ್ಲ್ ಅಷ್ಟೇ. ವೆರಿ ಗುಡ್. ಜಾಸ್ತಿ ಬೇಯಿಸಂಗಿಲ್ಲ. ಓಕೆ. ಫ್ರಾನ್ಸ್ ಈಗ ರೌಂಡ್ ಆದ್ರೆ ಮುಗೀತು, ಬೆಂದಂಗೆ ಅದು. ಓಕೆ. ಸ್ವಲ್ಪ ಯಾರು ಕಟ್ಲೆಟ್ ಯೂಸ್ ಮಾಡಿರಲ್ಲ ಫಿಶ್ ಕರಿಗೆ. ಕಡ್ಲೆಟ್? ಹೌದು, ನಾವು ಯೂಸ್ ಮಾಡ್ತಾ ಇದೀವಿ. ಇದು ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ 1 ಟೀಸ್ಪೂನ್ ಅದು ಸಾಕು. ಕಡ್ಲೆಟ್? ಹೌದು. ಅಂದ್ರೆ ಯಾರಿಗೂ ಗೊತ್ತಿರಲ್ಲ ಕಡ್ಲೆಟ್ ಹಾಕೋದು. ಕಡ್ಲೆಟ್ ಏನಕ್ಕೆ ಹಾಕ್ತೀವಿ ಅಂದ್ರೆ ಇದಲ್ಲ. ಹೌದು, ಇದು ಗ್ರೇವಿಗೆ ಫ್ಲೇವರ್ ಕೊಡುತ್ತೆ ಕಡ್ಲೆಟ್. ಹೌದು. ವೆರಿ ಗುಡ್. ತುಂಬಾ ಗ್ರೇವಿಗಳಾಗ್ಲಿ ಅಡಿಗೆಗಳಾಗ್ಲಿ ಸ್ವಲ್ಪ ಸೀಕ್ರೆಟ್ ಎಲ್ಲ ಇಟ್ಕೊಂಡಿರ್ತಾರೆ ಚೆಫ್ಗಳು, ಅದನ್ನ ಹೇಳ್ಕೊಡಲ್ಲ. ಏನಪ್ಪ ಆನಂದ್ ನಮ್ಗೆ ಹೇಳ್ಕೊಡ್ತಾ ಇದಾರೆ. ಕಸ್ತೂರಿ ಮೇಥಿ ಹಾಕಿ ಸರ್. ಸಾಕು. ಸ್ಟವ್ ಆಫ್ ಮಾಡೋಣ. ಸ್ಟವ್ನ ಗಟ್ಟಿ ಆಯ್ತು. ಇದನ್ನ ರುಬ್ಕೋಬೇಕಾ? ಹೌದು, ರುಬ್ಕೋಬೇಕು. ಮಿಕ್ಸಿ ಜಾರ್ ಕೊಡ್ತೀನಿ. ಓಕೆ, ಮತ್ತೆ ಸ್ಟವ್ನ ಹಚ್ತಾ ಇದ್ದೀನಿ. ರುಬ್ಕೊಂಡ್ ಬಂದ್ಬಿಡೋಣ. ಈ ಪ್ಯಾನ್ ಇಟ್ಕೊಂಡ್ಬಿಡ್ತೀನಿ ಫಸ್ಟ್ ನಾನು. ಇದಕ್ಕೇನ್ ಮಾಡ್ಬೇಕು? ನೀವು ಮಾಡಿದ್ರೆ ಅದು ಮಾಡ್ತಾ ಇರ್ಬೋದು ನಾನು. ಹೌದಾ? ಸರಿ, ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾವು ಫ್ರೈ ಮಾಡಿ ಏನ್ ಹುರ್ಕೊಂಡಿದೀವಿ ಅದನ್ನೆಲ್ಲ ಈಗ ರುಬ್ಕೊಂಬರಕ್ಕೆ ಹಾಕೊಳ್ತಾ ಇದ್ದಾರೆ ಆನಂದ್ ಅವರು. ಜೊತೆಗೆ ಕೆಲವೊಂದು ಐಟಮ್ಸ್ ಹಾಕ್ತೀನಿ. ಇನ್ನೂ ಸ್ವಲ್ಪ ಐಟಮ್ಗಳು ಇದೆಯಾ? ಹಾಕಿ. ಗ್ರೀನ್ ಚಿಲ್ಲಿ 2-3 ಖಾರಕ್ಕೆ. ಓಕೆ. 2-3 4 ಹಾಕಿ. ಖಾರ ಇದ್ರೆ ಫಿಶ್ ಚೆನ್ನಾಗಿರುತ್ತೆ. ಪುದೀನ ಲಾಸ್ಟಿಗೆ ಹಾಕ್ಬೇಕು. ಈಗ ಕಲರ್ ಬರೋದು ಇದ್ರಲ್ಲಿ ಪುದೀನಲ್ಲಿ. ಹರಿಯಾಲಿ ಆಗದೆ ಗ್ರೀನ್ ಕಲರ್ ಆಗದೆ ಅದರಿಂದ. ಹರಿಯಾಲಿ ಅಂದ್ರೆ ನಾವು ಪುದೀನ ಯೂಸ್ ಮಾಡ್ಲೇಬೇಕು. ಓಕೆ ಓಕೆ. ಸ್ವಲ್ಪ ಎಳ್ಳು ಗ್ರೇವಿ ಕೊಡಕ್ಕಿದು. ಏನದು? ಎಳ್ಳು? ಬಿಳಿ ಎಳ್ಳು. ಓಹೋ, ಪರವಾಗಿಲ್ಲ. ಏನೇನು ಹಾಕ್ತಾ ಇದ್ರೆ ಹೊಸ ಇಂಗ್ರೀಡಿಯೆಂಟ್ಸ್ ಎಲ್ಲ? ಅಂದ್ರೆ ಯಾರು ಯೂಸ್ ಮಾಡಲ್ಲ. ಎಳ್ಳು ಮತ್ತೆ ಕಡ್ಲೆ ಹಿಟ್ಟು ಎಲ್ಲ ಯಾರು ಯೂಸ್ ಮಾಡಲ್ಲ. ಚಕ್ಕೆ ಯೂಸ್ ಮಾಡಲ್ಲ. ಗಸಗಸೆನೂ ಹಾಕಲ್ಲ ಫಿಶ್ಗೆ ಅಲ್ಲ? ಸ್ವಲ್ಪ ನೀರು.
ಎಣ್ಣೆ ಕಾಯ್ತಾರಲ್ಲಿ ಬಂದೆ. ಎಣ್ಣೆ ಕಾಯ್ಲಿ. ಬನ್ನಿ, ಏನಾಗ್ಬೇಕು ಫ್ರೈ ಮಾಡ್ಕೊಳಕ್ಕೆ? ಜಿಂಜರ್ ಗಾರ್ಲಿಕ್ ಪೇಸ್ಟ್. ಫಸ್ಟೇ ಅದೇನಾ? ನಿಧಾನ ಪರವಾಗಿಲ್ಲ, ಹೇಳ್ಕೊಳ್ಳ ಸೆಂಟ್ರಿಗೆ. ಬಿಡಿ ಏನಾಗಲ್ಲ ಬಿಡಿ. ಮತ್ತೆ ಬೇಡ ಅಂತೀರ? ಬೇಡ ಬಿಡಿ. ಹಾ. ಓಕೆ, ಇದು ಇಡೀ ಈರುಳ್ಳಿ ಸ್ವಲ್ಪ ಹಾಕೋಬೇಕು. ಹಾಕಿ. ಸ್ವಲ್ಪ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಫಿಶ್ ಕರಿ ಮಾಡೋದೇ ಬೇರೆ ರೀತಿ ಇದೆ. ಹೌದಾ? ಕೆಲವರು ಕಾಯಿ ಹಾಲು ಯೂಸ್ ಮಾಡ್ತಾರೆ, ನಾವು ಇನ್ನೊಂಥರ ಫಿಶ್ ಕರಿ ಯೂಸ್ ಮಾಡ್ತೀವಿ. ಓಹೋ, ಸುಮಾರು ತರ ಕರಿ. ಅದ್ರಲ್ಲಿ ಇದು ಡಿಫ್ರೆನ್ಸ್ ಹರಿಯಾಲಿ ಕರಿ ಸ್ವಲ್ಪ ಹರಿಯಾಲಿ ಅಂದ್ರೆ ಇದೆಲ್ಲ ನಾರ್ತ್ ಇಂಡಿಯನ್ ಸ್ಟೈಲ್. ಇದು ಹಾಕ್ಲೇಬೇಕು ಇದಕ್ಕೆ. ಹೌದಾ? ಅದು ಹಾಕಿದ್ರೆ ಟೇಸ್ಟ್ ಇದು. ಹಾಕ್ಬಿಡಿ. ಟೊಮಾಟೊ ಸ್ವಲ್ಪ ಸಾಕಷ್ಟೇ? ಸಾಕು. ಫಿಶ್ ಕರಿಗೆ ನಾವು ಹುಣಸೆಹಣ್ಣು ಯೂಸ್ ಮಾಡ್ತೀವಿ. ಇಲ್ಲಿ ಫಿಶ್ ಇದರಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಿದ್ವಿ. ಓಕೆ. ಇನ್ನೇನು ಹಾಕ್ಬೇಕು? ಖಾರ ಹಾಕ್ಬೋಣ? ಕರೆಕ್ಟ್. ಪೆಪ್ಪರ್ ಪೌಡರ್ ಹಾಕ್ತೀನಿ ಸರ್. ಹಾಕಿ. ಮೆಣಸಿನ ಪೌಡರ್ ಅಲ್ಲ? ಹೌದು, ಮೆಣಸಿನ ಪುಡಿ. ಚಿಲ್ಲಿ ಪುಡಿ, ಹಚ್ಚೆ ಮೆಣಸಿನಕಾಯಿ ಪುಡಿ, ಧನಿಯಾ ಪುಡಿ 2 ಸ್ಪೂನ್ ಇದೆ. ಓಕೆ. ಕರ್ಬೇವಿನ ಸೊಪ್ಪು ಹಾಕಿ. ಮಸಾಲೆ ಹಾಕ್ತಾ ಇದೀನಿ. ರುಬ್ಕೊಂಬಂದಿರೋ ಮಸಾಲ. ಓಕೆ, ಹಾಕ್ಬಿಡಿ ಸರ್. ಹರಿಯಾಲಿ ಕಲರ್ ಬಂತು. ಹಸಿರು ಬಣ್ಣದ ಫಿಶ್ಶಿನ ಸಾರು. ಉಪ್ಪು ಹಾಕ್ತಾ ಇದೀನಿ. ಹಾಕಿ ಸರ್. ಅಂದ್ರೆ ಫುಲ್ ಗ್ರೀನು ಇರಲ್ಲ, ಫುಲ್ ರೆಡ್ ಇರಲ್ಲ ಅಲ್ಲ? ಆದ್ರೆ ಈ ಕಲರ್ ಬರ್ಲೇಬೇಕು. ಈ ಕಲರ್ ಎಸ್. ಯಾವ ತರ ಫಿಶ್ ಬಿಟ್ರು ಪರವಾಗಿಲ್ಲ, ಗ್ರೇವಿ ಮಾತ್ರ ಗ್ರೇವಿ ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಸ್ವಲ್ಪ ಕ್ಲೋಸ್ ಮಾಡೋಣ. ಫಿಶ್ ಹಾಕಿ ಕ್ಲೋಸ್ ಮಾಡೋಣ ಅನ್ಕೊಂಡೆ ನಾನು. ಇದು ಅದು ಒಂದು 2 ನಿಮಿಷ ಬೇಯುತ್ತೆ. ಅಷ್ಟೇ ಸಾಕಲ್ಲ ಫಿಶ್ಗೆ? ಹ್ಮ್. ಅದೊಂದೇ ಫಿಶ್ ಸುಲ್ಪ ಅಡ್ವಾಂಟೇಜ್ ಏನಂದ್ರೆ ಪಟ ಮಾಡ್ಕೋಬಹುದು. ಏನ್ ಬೇಕಾದ್ರೆ. ಅಯ್ಯೋ, ಫಿಶ್ ಇದರಲ್ಲಿ ಸುಮಾರು ತರ ಡ್ರೈ ಐಟಮ್ಸ್ ಇದೆ. ಹೌದಾ? ಫಿಶ್ ಅಲ್ಲಿ ಬೋನ್ಲೆಸ್ ಫಿಶ್ ಅಲ್ಲಿ ಸುಮಾರು ತರ ಇದೆ. ಹೌದೇನು? ಈಗ ಜಿಂಜರ್ ಚಿಕನ್, ಗಾರ್ಲಿಕ್ ಚಿಕನ್, ಚಿಲ್ಲಿ ಚಿಕನ್, ಚಿಕನ್ ಮಂಚೂರಿ, ಲೆಮನ್ ಚಿಕನ್. ಓಕೆ. ಈ ತರ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿ ಫಿಶ್ ಅಲ್ಲಿ ಮಾಡಬಹುದು. ಓಕೆ. ಅಂದ್ರೆ ಕೋಟಿಂಗ್ ಕೊಟ್ಟು ಮಾಡಬೇಕು, ಚೆನ್ನಾಗಿ ಬರುತ್ತೆ. ಫಿಶ್ ಅಲ್ಲಿ ಚಿಕನ್ ಗಿಂತ ಟೇಸ್ಟ್ ಬರುತ್ತೆ ಇದ್ರಲ್ಲಿ. ಫಿಶ್ ಅಲ್ಲಿ ವೆರಿ ಗುಡ್. ತಿನ್ನಕ್ಕೆ ತುಂಬಾ ಸಾಫ್ಟ್ ಆಗಿರುತ್ತೆ. ಏನ್ ಮಾಡಿದ್ರೆ ಆನಂದ್ ಫಸ್ಟ್ ಹೇಳ್ತೀನಿ ಕೇಳಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಫಿಶ್. ಯಾವುದೇ ಪರಿಣಾಮ ಬೀರಲ್ಲ. ಕಲರ್ ಸಿಕ್ಕಿಲ್ಲ. ಹಸಿ ವಾಸನೆ ಎಲ್ಲ ಹೋಗಿದೆ. ಅದ್ಭುತವಾದಂತ ಹರಿಯಾಲಿ ಫಿಶ್ ಕರಿಯನ್ನ ಮಾಡಿ ತೋರಿಸ್ತಾ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚೆಫ್ ಆನಂದ್ ಅವರು ಬಂದಿದ್ದಾರೆ. ಫಿಶ್ ಹಾಕ್ತಾ ಇದೀನಿ. ಹಾಕಿ. ಆಹಾ, ವೆರಿ ಗುಡ್. ಓಹೋ, ಅದ್ಭುತ. ಆಮೇಲೆ ಜಾಸ್ತಿ ಕದಲಿಸಬಾರ್ದಲ್ವಾ? ಮೀನೆಲ್ಲ ಬಿಟ್ಕೊಳ್ಬಿಡ್ತಾರೆ. ಇದು ಬಿಟ್ಕೊಳ್ಳಲ್ಲ. ಈ ಫಿಶ್ ಬಿಟ್ಕೊಳ್ಳಲ್ಲ. ತುಪ್ಪ ಹಾಕ್ತಾ ಇದೀನಿ. ಓಕೆ. ಆಹಾ, ಅದ್ಭುತ ಬಿಡಿ. ಕ್ಲೋಸ್ ಮಾಡಲ ಸ್ವಲ್ಪ ಹೊತ್ತು. ಲೆಮನ್, ಅದಕ್ಕೆ ಹುಳಿ ಇಷ್ಟ. ನಿಂಬೆಣ್ಣ ಕಡಿಮೆ ಜನ ಯೂಸ್ ಮಾಡ್ತಾರೆ. ಯೂಶಲಿ ಫಿಶ್ ಅಂದ ತಕ್ಷಣ ಚೆನ್ನಾಗಿ ಹುಣಸೆಹಣ್ಣನ್ನ ನೆನೆಸ್ಬಿಟ್ಟು ಆ ಹುಳಿಯನ್ನು ಹಾಕುವಂಥದ್ದು. ಆದ್ರೆ ಈ ಹರಿಯಾಲಿ ಫಿಶ್ ಕರಿಗಳಲ್ಲಿ ನಾವು ನಿಂಬೆಣ್ಣನೇ ಯೂಸ್ ಮಾಡ್ತಾ ಇದೀವಿ, ಹುಣಸೆಹಣ್ಣನ್ನ ಯೂಸ್ ಮಾಡ್ತಾ ಇಲ್ಲ. ವಿಶೇಷವಾದಂತಹ ಖಾದ್ಯ, ಉತ್ತರ ಭಾರತದ ಜನಪ್ರಿಯವಾದಂತ ಒಂದು ಅಡಿಗೆ ಕೂಡ ಇದು. ಪರವಾಗಿಲ್ಲ, ತಿರ್ಸಿ ಏನಾಗಲ್ಲ. ಏನ್ ತಿರ್ಸೋದು? ರೆಡಿ ಆದಂಗ ಆಗ್ಬಿಡಿಯಲ್ಲ. ರೆಡಿ ಆಯ್ತು. ಅಷ್ಟೇನಾ? ಓಹೋ, ತುಪ್ಪ ತೇಲ್ತಾ ಇದೆ, ಮೀನು ಈಜಾಡ್ತಾ ಇದೆ. ಸ್ವಲ್ಪ ಫಿಶ್ಗೆಲ್ಲ ತುಪ್ಪ ಎಲ್ಲ ಹಾಕಿ ಇದೆ ಫಸ್ಟ್ ನೋಡ್ತಾರೆ. ಹೌದು, ಇದಕ್ಕೆ ಹಾಕ್ಲೇಬೇಕು. ಹರಿಯಾಲಿಗಿಂತ ಒಳ್ಳೆ ಗ್ರೇವಿ ಆಗೋಯ್ತಲ್ಲ. ನಾನು ಸ್ವಲ್ಪ ಬೇಗ ಫಿಶ್ ಕರಿ ಮಾಡಿದ್ರೆ ಒಂದು ಫಿಶ್ ಕರಿಗೆ ತೆಂಗಿನಕಾಯಿ ಯೂಸ್ ಮಾಡಲ್ಲ. ಕೆಲವು ಫಿಶ್ ಕರಿಗೆ ತೆಂಗಿನಕಾಯಿ ಯೂಸ್ ಮಾಡ್ತೀವಿ, ಹಾಲು ಹಾಕ್ತಿವಿ. ಓಕೆ. ಕೆಲವು ಆತರ ಸುಮಾರು ತರ ಇದೆ ಫಿಶ್ ಕರಿಲಿ.
ಓಕೆ ತೆಗೆದು ನೋಡುವ. ತೆಗಿಬೋದಲ್ಲ? ತೆಗೀರಿ. ಅದ್ಭುತ ಅದ್ಭುತ ಅದ್ಭುತ. ಫಿಶ್ Ready ಬಂದಿರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಒಂದು 5 ನಿಮಿಷ ಅಷ್ಟೇ ಅದು. ಹೌದಾ? ಹಾಕಿ ಆ ಬಿಸಿಗೆ ಬೆಂದೋಗುತ್ತೆ ಫಿಶ್. ನೋಡಿ ಇಲ್ಲಿ ನೋಡಿ ಪೀಸ್ ಆಯ್ತು. ಅಯ್ಯಯ್ಯೋ ಆಯ್ತಾ? ರೆಡಿ ಇದೆ. ಆಫ್ ಮಾಡ್ಬೋದಾ? ಆಫ್ ಮಾಡೋಣ. ಗ್ರೇವಿ ರೆಡಿ ಆಗಿದೆ. ರೆಡಿ ಆಗಿದೆ ಸರ್. ಕೊಟ್ಬಿಟ್ರೆ ನಾವು ರುಚಿ ನೋಡ್ಬಿಡ್ತೀವಿ. ಆಯ್ತು. ಓಹೋ 4 ಜನ ಖಂಡಿತವಾಗ್ಲೂ ತಿನ್ಬೋದು, ಆರಾಮಾಗಿ ತಿನ್ಬೋದು. ರಿಯಲಿ ಫಿಶ್ ಕರಿ ರೆಡಿ ಇದೆ. ಹೇಗಿದೆ ಅಂತ. ಹೆಂಗಿದೆ ರೀ, ನೋಡ್ತಾ ಇದ್ರಿ ಇಷ್ಟೊಂದು ಅದ್ಭುತವಾಗಿದೆಯಲ್ರಿ. ಆಹಾ, ಒಳ್ಳೆ ಮಟನ್ ಗ್ರೇವಿ ಮಾಡಿ ಫಿಶ್ ಆಗ್ತಂಗಿದೆ. ಚೆನ್ನಾಗಿದೆ. ಓಕೆ, ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಆನಂದ್ ಅವರು. ಯಾವ್ಯಾವ ರೀತಿ ಮಾಡಿದ್ರು, ಯಾವ್ಯಾವ ಸಾಮಗ್ರಿಗಳನ್ನ ಹಾಕಿದ್ರು, ಎಲ್ಲಿ ರುಬ್ಕೊಂಡ್ರು, ಎಲ್ಲಿ ಅದ್ದಿದ್ರು ಅಂತ ನಿಮ್ಗೆ ಗೊತ್ತಿಲ್ಲ. ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಹರಿಯಾಲಿ ಫಿಶ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಲವಂಗ, ಚಕ್ಕೆ, ಗಸಗಸೆ, ಈರುಳ್ಳಿ, ಅರಿಶಿನ, ಕಡಲೆ ಹಿಟ್ಟು, ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು ಸೇರಿಸಿ ರುಬ್ಬಿಕೊಳ್ಳಿ. ನಂತರ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮ್ಯಾಟೊ, ಕಾಳು ಮೆಣಸಿನ ಪುಡಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಕರಿಬೇವು, ರುಬ್ಬಿಕೊಂಡ ಮಸಾಲ, ನೀರು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಅಂಜಲ್ ಫಿಶ್, ತುಪ್ಪ, ನಿಂಬೆ ರಸ ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಈಗ ಹರಿಯಾಲಿ ಫಿಶ್ ಕರಿ ರೆಡಿ ಟು ಈಟ್. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಚೆನ್ನಾಗಿದೆ. ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ತಿಂದ್ರು ಇನ್ನೂ ಟೇಸ್ಟ್ ಇರುತ್ತೆ. ಫಿಶ್ ಮಾತ್ರ ಅದ್ಭುತವಾಗಿದೆ ಗ್ರೇವಿ. ಓಹೋ, ಪ್ರತಿಯೊಂದಕ್ಕೂ ಗ್ರೇವಿ ಯೂಸ್ ಮಾಡಬಹುದು. ಎಲ್ಲ ಗ್ರೇವಿ ಮಾಡ್ಬಿಟ್ರೆ ಈ ತರ ಶೂಟಬಲ್ ಆಗುತ್ತೆ ಎಲ್ಲದಕ್ಕೂ. ತುಂಬಾ ಸಖತ್ತಾಗಿದೆ ರೀ. ಓಹೋ, ಅದಕ್ಕಿನ ಒಂದು ವಿಶೇಷ ಏನಂದ್ರೆ ನೋಡಿ, ಪೀಸ್ಗಳು ಕರಗಿಲ್ಲ, ಅದೇ ಹಿಂಗೆ ಹೊಡೆದೋಗಿಲ್ಲ. ಹೊಡೆದೋಗಿಲ್ಲ ಆಗ್ಬಿಟ್ರೆ ಕಲ್ಸ್ಕೊಂಡ್ಬಿಟ್ರೆ ಅಷ್ಟು ಮಜಾ ಇಲ್ಲ. ಹಿಂಗೆ ಇರಬೇಕು. ಫಿಶ್ ಯಾವಾಗ ಹಿಂಗೆ ಬಿಸ್ಕೆಟ್ ತರಾನೇ ಇರ್ಬೇಕು, ನಾವು ತಗೊಂಡ್ ತಿನ್ನಂಗಿರ್ಬೇಕು ಅಷ್ಟೇ. ನಿಮಗೆ ತುಂಬಾ ಚೆನ್ನಾಗಿ ಮಾಡಿದೀರಾ. ಅದ್ಭುತವಾಗಿದೆ. ಸ್ವಲ್ಪ ಗ್ರೇವಿ ಹಾಕೊಂಡ್ರೆ ಇಷ್ಟ ಅನ್ನ ತಿನ್ಬೋದು. ಒಂದೇ ಒಂದು ಫಿಶ್ ಇದ್ರೆ ಸಾಕು. ಸಖತ್ತಾಗಿದೆ. ಹರಿಯಾಲಿ ಫಿಶ್ ಕರಿ ಅದ್ಭುತವಾಗಿ ಮಾಡಿದ್ದಾರೆ ಆನಂದ್ ಅವರು. ಆನಂದ್ ಒಂದು ಕೆಲಸ ಮಾಡಿ, ಪಟಾಪಟ ಅಂತ ಏನ್ ಮಾಡ್ತೀರಾ? ಈಗ ಹರಿಯಾಲಿ ಫಿಶ್ ಡ್ರೈ ಮಾಡ್ತಾ ಇದೀನಿ. ಹರಿಯಾಲಿ ಫಿಶ್ ಡ್ರೈ ಇದ್ರಲ್ಲೇ ಡ್ರೈ. ಓಕೆ, ಫಿಶ್ ಹಿಡ್ಕೊಂಬನ್ನಿ, ಖಾಲಿ ಮಾಡ್ತೀನಿ ನಾವು ಇಷ್ಟನ್ನ. ಅದೇನ್ರಿ ಅಷ್ಟು ದೊಡ್ಡದಿದೆ ಮೀನು? ಇದು ಅಂಜಲ್ ಫಿಶ್ ಸರ್. ಅಂಜಲ್ ಫಿಶ್ ಎಷ್ಟು ದೊಡ್ಡದು? ಇದೆಲ್ಲ ಸಿಗೋದು ಕಷ್ಟ ಅಲ್ಲ, ಇಷ್ಟು ದೊಡ್ಡದಿಲ್ಲ. ತೋರಿಸಿ ಒಂದ್ಸರಿ. ಈಗ ಅಯ್ಯೋ, ಇಷ್ಟಲ್ಲ ಇದೆಯಲ್ಲಪ್ಪ. ಸುಮಾರು. ಏನ್ ಮಾಡ್ತಾ ಇದೀರಾ? ತಗೊಂಬನ್ನಿ ನೀವು. ಇದು ಫಿಶ್ ಹರಿಯಾಲಿ ಡ್ರೈ. ಅವಲೇ ಹರಿಯಾಲಿ ಸಾರ್ ತೋರಿಸಿ, ಡ್ರೈ, ಅದ್ರಲ್ಲೇ ಡ್ರೈ ಇದು. ಓಕೆ, ಮಾಡಿ. ಏನ್ ಕೊಟ್ಟಿವಣ್ಣ ನಿಮ್ಗೆ? ಹರಿಯಾಲಿ ಫಿಶ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಅಂಜಲ್ ಫಿಶ್, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಗರಂ ಮಸಾಲ, ಜೀರಿಗೆ ಪುಡಿ, ನಿಂಬೆ ರಸ, ಹಸಿಮೆಣಸಿನಕಾಯಿ, ಈರುಳ್ಳಿ, ಪುದೀನ ಸೊಪ್ಪು, ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಇದೇನ್ ತವಾ ಫ್ರೈ ಮಾಡ್ತೀರಾ? ತವಾ ಫ್ರೈ. ತವಾ ಫ್ರೈ, ಡೀಪ್ ಫ್ರೈ ಇಲ್ಲ. ಡೀಪ್ ಫ್ರೈ ಬೇಡ, ತವಾ ಫ್ರೈ. ತವಾ ಫ್ರೈ. ಓಕೆ, ಇವಾಗ ನಾನು ಏನ್ ಕೊಡಿ ನಿಮ್ಗೆ? ಈಗ ನನಗೆ ಇದರಲ್ಲೇ ಮಿಕ್ಸ್ ಮಾಡ್ಕೊಂತೀನಿ. ಮಾಡ್ಕೊಳ್ಳಿ. ರುಬ್ಬದೇನಾರು ಉಂಟಾ? ರುಬ್ಬದಿದೆ, ಮಾಡ್ತೀನಿ. ಇದು ಸ್ವಲ್ಪ ಮಸಾಲೆ ಇಟ್ಕೊಳತ್ತಲ್ಲ, ಬಟ್ಟೆ ಹಾಕ್ಬೇಕು. ಓಹೋ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಆಯ್ತು, ಹಾಕೊಳ್ಳಿ. ಕಡಿಮೆ ಹಾಕೋಬೇಕು. ಓಕೆ, ಸ್ವಲ್ಪ ಕಡಿಮೆ ಇದ್ರೆ ಒಳ್ಳೇದು. ತವಾಲ್ ಸುಡಬೇಕಾದ್ರೆ ಅಂಟಲ್ಲ, ಜಾಸ್ತಿ ಆದ್ರೆ. ಆಕ್ಚುಲಿ ಬರೀ ಚೂರು ಉಪ್ಪು ಖಾರ ಹಾಕೊಂಡು ಫ್ರೈ ಮಾಡಿದ್ರೆ ಫಿಶ್ ಅದ್ಭುತವಾಗಿರುತ್ತೆ. ಬಾರಿ ಚೆನ್ನಾಗಿರುತ್ತೆ. ಇದರಲ್ಲಿ ಪೆಪ್ಪರ್ ಫಿಶ್ ಫ್ರೈ ಇದೆ, ಅದು ತುಂಬಾ ಚೆನ್ನಾಗಿರುತ್ತೆ. ಮೊಸರು ಮೊಟ್ಟೆ ಸಖತ್ ಕಾಂಬಿನೇಷನ್ ಅಲ್ಲ. ಈಗ ಮ್ಯಾಗ್ನೆಟ್ ಆಗಕ್ಕೆ ಇದು ಓಕೆ, ಜಲ್ದಿ ಇದು ಇದಾಗುತ್ತೆ. ಓಹೋ, ಸಖತ್ ಫಿಶ್ ತಂದಿದ್ದೀರಪ್ಪ. ಅದ್ಭುತವಾದ ಫಿಶ್. ವೆರಿ ಗುಡ್. ಒಂದ್ 2 ನಿಮಿಷ ನೆಂದ್ರೆ ಸಾಕ್ಬಿಡಿ ಅಷ್ಟೇ. ಅಷ್ಟು ಸಖತ್ತಾಗಿದೆ. ಮ್ಯಾಗ್ನೆಟ್ ಮಾಡಿ ಇಟ್ಟಿದ್ದೀನಿ. ಉಪ್ಪು, ಮೊಸರು, ಇದು ಮೊಟ್ಟೆ
ಮೊಟ್ಟೆ ಮೊಸರು ಉಪ್ಪನ್ನ ಹಾಕಿ ಚೆನ್ನಾಗಿ ನೆನೆಸಿ ಇಟ್ಟಿದ್ದೀರಾ. ನೆನ್ಸಿಟ್ಟಿದ್ದೀನಿ. ಎಷ್ಟು ನಿಮಿಷಗಳ ಕಾಲ ನೆನೆಸ್ಬೇಕು? ಒಂದು 5 ರಿಂದ 10 ನಿಮಿಷ ಆದ್ರೂ ಸಾಕು. ಸಾಕಾ? ಯಾಕಂದ್ರೆ ಫಸ್ಟ್ ಹಾಕಾಗಿದ್ರಿಂದ ಜಲ್ದಿ ಮ್ಯಾರಿನೇಟ್ ಆಗುತ್ತೆ ಇದು. ಓಕೆ. ಏನ್ ಹಾಕೊಳ್ತೀರ ರುಬ್ಬಕ್ಕೆ? ಇದು ಮೆಣಸಿನ್ಕಾಯಿ ಹಾಕೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೋಬಹುದು. ಓಹೋ, ನಮಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿನೇ ಹಾಕೋಬಹುದು. ಓಕೆ. ಆಮೇಲೆ ಈರುಳ್ಳಿ ಹಾಕೋಬೇಕು. ಹಾಕೊಳ್ಳಿ. 2-3 ಪೀಸ್. ಒಂದು ಈರುಳ್ಳಿ ಆಯ್ತು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳಿ. ಪುದೀನ ಸ್ವಲ್ಪ ಸ್ವಲ್ಪ ಸಾಕಾ? ಪುದೀನ ಹಾಕಿದ್ರೆ ಹರಿಯಾಲಿ ಹರಿಯಾಲಿ ಕಲರ್ ಬರೋದು. ಹೌದು, ಕಲರ್ ಅಂತಲ್ಲ, ಪುದೀನ ಯೂಸ್ ಮಾಡ್ಲೇಬೇಕು. ಹೌದಲ್ಲ? ಕಡಲೆ ಹಿಟ್ಟು ಕರಿಗೂ ಹಾಕಿದೆ, ಇದಕ್ಕೂ ಫ್ರೈಗೂ ಹಾಕ್ತಾ ಇದೀನಿ. ಸೇಮ್ ಮಸಾಲಾನಾ? ಇಲ್ಲ ಅಲ್ಲ, ಅದು ಬೇರೆ ಇದೆ. ಇದು ಡಿಫ್ರೆನ್ಸ್ ಇದೆ. ಅದಕ್ಕೆ ಮೊಸರು ಇರಲಿಲ್ಲ, ಸುಮಾರು ಐಟಮ್ಸ್ ಮೊಟ್ಟೆ ಇರ್ಲಿಲ್ಲ. ಮೊಟ್ಟೆ ಇರಲಿಲ್ಲ. ಸಾಕಾ? ನೀರ್ ಕೊಡ್ಬೇಕಾ? ನೀರ್ ಬೇಡವಾ? ಸ್ವಲ್ಪ ಹಾಕ್ಬೇಕು. ಸಖತ್ತ ರುಬ್ಕೊಂಡ್ಬಂದಿದ್ದೀರಾ. ಹಸಿ ಖಾರ ರೆಡಿ ಆಗಿದೆ. 10 ನಿಮಿಷಗಳ ಕಾಲ ಮೊಟ್ಟೆ ಮೊಸರು ಸ್ವಲ್ಪ ಉಪ್ಪನ್ನ ಹಾಕಿ ಆ ಕಡೆ ಫಿಶ್ ಅನ್ನು ನೆನ್ಸ್ಕೊಳ್ತಾ ಇದೀವಿ. ಈ ಕಡೆ ತವಾ ಬಿಸಿ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಫಟಾಫಟ್ ಅಂತ ಫಿಶ್ ನಮ್ ಕೈಲಿ ಬರುತ್ತೆ. ಹೇಳಿ. ಇದು ಗರಂ ಮಸಾಲಾ ಪೌಡರ್, ಆಯ್ತು. ಜೀರಾ ಪೌಡರ್. ಜೀರಾ ಪೌಡರ್ ಹಾಕ್ತಾ ಇದ್ದೀರಾ? ಹೌದು. ಓಕೆ. ನಿಂಬೆ ನೆನಪಿದು. ಓಹೋ, ಓಕೆ. ಹರಿಯಾಲಿ ಒಂದು ಅರ್ಧ ನಿಂಬೆ ಏನಾದ್ರೂ ಸಾಕು ಇದಕ್ಕೆ. ಓಕೆ. ಹರಿಯಾಲಿ ಚಿಕನ್ ಫ್ರೈ ಇದು. ಆವಾಗಲೇ ಮಾಡಿದ್ದು ಸಾರು. ರುಬ್ಬಿರೋದು ಮಸಾಲೆ ಹಾಕೊಂತ ಹಾಕಿ 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 ಹಾಕಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಹಾಕ್ಬೋದು. ನಿಧಾನಕ್ಕೆ ಹಾಕಿ. ಬಿಸಿಯಾಗಿದೆ. ಬಿಸಿ ಆಗಿದೆ. ಅಬ್ಬಾ, ಅದ್ಭುತ. ಇದರಲ್ಲಿ ಮೊಟ್ಟೆ ಮೊಸರು ಹಾಕಿದ್ವಲ್ಲ, ಹಾ ಹಾ, ಕಡಲೆ ಹಿಟ್ಟು, ಅದು ಕೋಟಿಂಗ್, ಅದು ಫಿಶ್ಗೆ ಹೇಳ್ಕೊಳ್ಳುತ್ತೆ. ಇದು ಅಷ್ಟೇ, ಜಾಸ್ತಿ ಹೊತ್ತು ಫ್ರೈ ಆಗೋದು ಏನಿಲ್ಲ. ಹೌದಾ? ಈ ಹಸಿ ಮಸಾಲ ವಾಸನೆ ಹೋದ ತಕ್ಷಣ ತೆಗೆದುಬಿಡೋದಲ್ಲ? ಫಿಶ್ ಐಟಮ್ಸ್ ತವಾ ಫ್ರೈ ಎಲ್ಲ ಜಲ್ದಿ ಆಗುತ್ತೆ. ಹಾ, ಆಯಿಲ್ ಫ್ರೈ ಎಲ್ಲ ಹಾಕಿದಾಗ ಒಂದು 2 ಸೆಕೆಂಡ್ ಜಾಸ್ತಿ ಆಗುತ್ತೆ ಅದರಲ್ಲಿ. ಹೌದಾ? ಯಾಕೆಂದ್ರೆ ಅದ್ರಲ್ಲಿ ಕಡಕ್ ಬರಬೇಕು, ಇದರಲ್ಲಿ ಸಾಫ್ಟ್ ಇರ್ಬೇಕಷ್ಟೇ. ಇಲ್ಲ, ಸಾಫ್ಟ್ ಇದ್ರೆ ಚೆನ್ನಾಗಿರುತ್ತಾ? ತವಾ ಫ್ರೈ ಎಲ್ಲ ನಿಮಗೆ ಕಡಕ್ ಸಿಕ್ಕಲ್ಲ, ಸಾಫ್ಟೇ ಬರುತ್ತೆ. ಯಾವ ಫಿಶ್ ಮಾಡಿದ್ರು ಅಷ್ಟೇ. ಈಗ ಹಾರ್ಡ್ ಆಗಿರ್ಬೇಕಂದ್ರೆ ಬಾಂಗ್ಡೆ ಒಂದೇ. ಹೌದಾ? ಹೌದು. ನೋಡಿ, ಆಗಲೇ ಬೆಂದಾಯ್ತದು ಅಲ್ಲ? ಕೆಲವು ಇದೆಯಲ್ಲ. ಓಹೋ, ಎಣ್ಣೆ ಕಡಿಮೆ ಹಾಕೋಬೇಕು. ಕಡಿಮೆ ಹಾಕೋಬೇಕು ಎಣ್ಣೆನ? ಆವಾಗ ಕ್ಲೀನಾಗಿ ಫ್ರೈ ಆಗುತ್ತೆ, ಮಸಾಲೆಗಳು ಕ್ಲೀನಾಗಿ ಹಿಡಿಯುತ್ತೆ. ಓಕೆ. ಆರುತ್ತಂದ್ರೆ ಬೇಕಾದ್ರೆ ಇದು ಮುಚ್ಕೋಬೋದು. ಮುಚ್ಕೊಳ್ಳೋಣ ಸ್ವಲ್ಪ? ಮುಚ್ಕೋಬೋದು. 1 ನಿಮಿಷ ಮುಚ್ಚೋಣ ತಳಿ, ಚೆನ್ನಾಗಾಗುತ್ತೆ. ಕುಕ್ ಮೇಲೆಲ್ಲ ಕುಕ್ ಆಗುತ್ತೆ. ಓಕೆ, ಆನಂದ್ ರೆಡಿ ಆಗಿದೆಯಾ? ರೆಡಿ ಆಗಿದೆ. ಆಫ್ ಮಾಡ್ತೀನಿ, ಆಫ್ ಮಾಡಿ. ಫಸ್ಟ್ ಆಫ್ ಮಾಡ್ಬಿಡಿ. ಪಟಾರ್ ಅಂತ ಚಳಕ್. ಹೇಗೇನಾ? ಡಾನ್ 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 ಡಾನ್. ಓ, ಸಖತ್ತಾಗಿ ಬಂದಿದ್ದೀರಿ. ಹಂಗೆ ಹಾಕಿ, ಉದ್ದುದಕ್ಕೆ ಹಾಕಿ. ಹಂಗೆ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಕ್ತೀನಿ ಬಿಡಿ. ಆಹಾ, ಹರಿಯಾಲಿ ಫಿಶ್ ತವಾ ಫ್ರೈ. ಓಹೋ, ತುಂಬಾ ತುಂಬಾ ಅದ್ಭುತವಾಗಿ ಮಾಡ್ಬಿಟ್ಟಿದ್ದಾರೆ. ಸಖತ್ತಾಗಿದೆ ಕೂಡ. ಓಕೆ, ಇಷ್ಟೊಂದು ಚೆನ್ನಾಗಿರುವಂತ ಫಿಶ್ ಫ್ರೈನ ಆನಂದ್ ಅವರು ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹರಿಯಾಲಿ ಫಿಶ್ ಫ್ರೈ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕಡಲೆ ಹಿಟ್ಟು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ನೀರು, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು ಹಾಕಿ ನೆನೆಯಲು ಬಿಡಿ. ಇದಕ್ಕೆ ಗರಂ ಮಸಾಲ, ಜೀರಿಗೆ ಪುಡಿ, ನಿಂಬೆ ರಸ, ರುಬ್ಬಿಕೊಂಡ ಮಸಾಲ ಹಾಕಿ ಇದನ್ನು ಮೀನಿಗೆ ಹಚ್ಚಿ ಕಾದ ತವಾದಲ್ಲಿ ಫ್ರೈ ಮಾಡಿ. ಆಮೇಲೆ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಈಗ ಹರಿಯಾಲಿ ಫಿಶ್ ಫ್ರೈ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್.
ಬಾರಿಸ್ಬಿಡೋದೇನಾ? ಆಹಾ, ಚೆನ್ನಾಗಿದೆ. ಓಕೆ, ಪರವಾಗಿಲ್ಲ. ಇಷ್ಟೊಂದು ಚೆನ್ನಾಗಿರೋದು ಫ್ರೈನ ನಮ್ಮಲ್ಲೇ ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇಷ್ಟು ಚೆನ್ನಾಗಿರುವಂತ ಫಿಶ್ ಅನ್ನ ತಿಂದೇ ಬಿಡಕ್ಕಾಗುತ್ತೇನ್ರಿ? ಸಖತ್ತಾಗಿದ್ದೀರಿ. ಆನಂದ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅದ್ಭುತವಾದಂತ ಫಿಶ್ ಫ್ರೈ ಅನ್ನ ಮಾಡಿ, ಅರಿಯಾಲಿ ಫಿಶ್ ಫ್ರೈ ನ ಮಾಡ್ತಿದ್ದೀರಾ. ಆದ್ರೆ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಫಿಶ್ ನ ಮಾಡ್ಬೇಕಂದ್ರೆ ಯಾವತ್ತೂ ಉಪ್ಪು ನೀರಲ್ಲಿ ತೊಳೆದಿಡಬೇಡಿ. ಉಪ್ಪು ನೀರಲ್ಲಿ ತೊಳೆದಿಟ್ರೆ ಫಿಶ್ನಲ್ಲಿ ಹೀರ್ಕೊಳ್ಳುವಂತ ಶಕ್ತಿ ಜಾಸ್ತಿ ಇದೆ ಆ ಮಾಂಸದಲ್ಲಿ. ನೀವೇನಾದ್ರು ಉಪ್ಪು ನೀರಲ್ಲಿ ತೊಳೆದಿಟ್ಬಿಟ್ರೆ ತಿರ್ಗಾ ಉಪ್ಪು ಹಾಕಿದ್ರು ಅಷ್ಟೊಂದು ಉಪ್ಪು ಆ ಮೀನಲ್ಲಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಮುರಳಿ ಅವರೇ. ಎಲ್ಲಿ ಸರ್ ಕಾಡ್ಲೆಲ್ಲ ತುಂಬಾ ದಿನ ಆಗೋಯ್ತು ನೋಡಿ. ಏನ್ರಿ ಬಿಜಿ ಇರ್ತೀವಿ ನಾವು, ಡಾಕ್ಟರ್ಗಳಲ್ವಾ, ಕೈ ಸಿಗಲ್ಲ ಯಾರಿಗೂ ಅಷ್ಟು ಬೇಗ. ನಮ್ಗೆ ಹಿಂಗ್ ಹೇಳಿದ್ರೆ ಹೆಂಗೆ ಸರ್? ಅದೇನು ಒಗ್ಗರಣೆ ಡಬ್ಬಿ ಅದೊಂದೇನೋ ಅಟ್ರಾಕ್ಷನ್. ಮುರಳಿ ಅವರು ಹೇಳಿದ್ರು, ಸರಿ ಬರೋಣ ಅಂತ ಬಂದ್ವಿ. ಖಂಡಿತವಾಗ್ಲೂ ನೋಡಿ ಮುರಳಿ ಅವರೇ, ಈಗ ಸದ್ಯ ಹೇಳಿ ಸರ್. ತುಂಬಾ ಚಳಿ ಇದೆ ಬೆಂಗಳೂರಿನಲ್ಲಿ. ಚಳಿ ಇದೆ ಸರ್, ಚಳಿ ಇರುತ್ತೆ. ಈಗ ನೀವು ಸಾಧಾರಣ ನೋಡಿದ್ರೆ ಗೊತ್ತಾಗುತ್ತೆ, ಪಾರ್ಕಿಗೆ ವಾಕಿಂಗ್ ಬರೋ ಜನರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಸಾಯಂಕಾಲ ಬೇಗ ಮನೆ ಸೇರ್ಕೊಂಡ್ಬಿಡ್ತಾರೆ, ಯಾಕೆಂದ್ರೆ ಅಷ್ಟು ಚಳಿ ಇದೆ. ಹೌದು ಸರ್. ಈ ಚಳಿಗೆ ಅಥವಾ ಈ ಚಳಿಗಾಲದಲ್ಲಿ ಆಗುವಂತಹ ತೊಂದರೆಗಳು ಏನು, ನೆಗಡಿ, ಕೆಮ್ಮು, ಗಂಟ್ಲೂರಿ, ಅಜೀರ್ಣ, ಯಾಕೆಂದ್ರೆ ಓಡಾಡೋದಿಲ್ಲ, ಕೂತ್ಬಿಡ್ತಾರೆ ಒಂದ್ ಕಡೆಗೆಲ್ಲ ಹೊದ್ಕೊಂಡು ಚಳಿ ಅಂತ ಹೇಳಿ. ಅದು ಚೆನ್ನಾಗಿ ತಿನ್ಬೇಕು ಅನ್ಸುತ್ತೆ, ಮತ್ತೆ ಅದು ಕರ್ದಿರೋ ಪತ್ರ ತಿನ್ಬೇಕು ಅನ್ಸುತ್ತೆ, ಅದು ಜೀರ್ಣ ಆಗಿರಲ್ಲ, ಜೀರ್ಣ ಆಗಲ್ಲ. ಇವೆಲ್ಲದಕ್ಕೂ ಅನುಕೂಲ ಆಗುವ ಹಾಗೆ ಒಂದು ಕಾಂಬಿನೇಷನ್, ಅದನ್ನ ಸೇರಿಸಿ ಒಂದು ನೆಗಡಿ ಕಷಾಯ, ನಮ್ಮ ಒಗ್ಗರಣೆ ಡಬ್ಬಿಲ್ ಸಿಗೋ ವಸ್ತುವನ್ನ ಉಪಯೋಗಿಸಿ ಮಾಡೋಣ. ನೆಗಡಿ ಕಷಾಯ, ನೆಗಡಿ ಕಷಾಯ. ಓಕೆ, ಎಲ್ಲರಿಗೂ ಗಂಟ್ಲು ನೋವು ಬಂದೇ ಬರುತ್ತೆ, ನೆಗಡಿ ಬಂದೇ ಬರುತ್ತೆ, ಕೆಮ್ಮು ಬಂದೇ ಬರುತ್ತೆ. ಜನವರಿ 25-26ನೇ ತಾರೀಕು ತನಕ ಈ ರೋಗಗಳೆಲ್ಲ ಬಂದೇ ಬರುತ್ತೆ. ಸಿಕ್ಕಾಪಟ್ಟೆ ಚಳಿ ಬೆಂಗಳೂರು ಅಂದ ತಕ್ಷಣ, ಅದು ಬೆಂಗಳೂರಿಗೆ ಇನ್ನೂ ಸ್ವಲ್ಪ ಜಾಸ್ತಿ. ಬೆಂಗಳೂರಿನಲ್ಲಿ ಏನಾಗಿದೆ, ಈ ಚಳಿ ಜೊತೆನಲ್ಲಿ ಈ ಪೊಲ್ಯೂಷನ್ ಸೇರ್ಕೊಳ್ಳುತ್ತೆ. ಈ ದೂಷಣ ಇದೆಯಲ್ಲ, ಡಸ್ಟು, ಸ್ಮೋಕು, ಮತ್ತೆ ಫ್ಯಾಕ್ಟ್ರಿಗಳು, ಮತ್ತೆ ಜನರು. ಓಕೆ ಓಕೆ ಓಕೆ. ಈಗ ಜನರಿಂದ ಗೊತ್ತಾಗಲ್ಲ, ಯಾಕೆಂದ್ರೆ ಮಾನಸಿಕವಾಗಿ ಮತ್ತೆ ಅವರ ವ್ಯಾವಹಾರಿಕವಾಗಿ ಅಷ್ಟೊಂದು ದೂಷಿತರಾಗಿ ಹೋಗಿದ್ದಾರೆ. ಇದು ನಮಗೆ ಗೊತ್ತಾಗುತ್ತೆ, ನಮ್ಮ ಅನುಭವ ಅದು. ಹಾಗಾಗಿ ಎಲ್ಲಾ ದೂಷಣೆಗೂ ಇದು ಪರಿಹಾರ ಆಗುತ್ತೆ. ಓಕೆ, ನಮ್ ಡಾಕ್ಟರ್ ಇವತ್ತು ಒಳ್ಳೆ ಅದ್ಭುತವಾದಂತ ಒಂದು ಸೀಸನ್ ಕಷಾಯ ಅಂತ ಕರೀಬಹುದು, ಇಲ್ಲ ನೆಗಡಿ ಕಷಾಯ ಅಂತ ಕರೀಬಹುದು, ಇಲ್ಲ ಚಳಿಗಾಲದ ಕಷಾಯ ಅಂತ ಬೇಕಾದ್ರೂ ಕರ್ಕೋಬಹುದು. ಚಳಿಗಾಲದ ಕಷಾಯ ಮಾಡಕ್ಕೆ ಏನಂತ ಹೇಳಿದ್ರೆ ಡಾಕ್ಟರ್? ನೆಗಡಿ ಕಷಾಯ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಬೀಜ, ಕಾಳುಮೆಣಸಿನ ಪುಡಿ, ಜೀರಿಗೆ, ಒಣಶುಂಠಿ ಪುಡಿ, ಜ್ಯೇಷ್ಠ ಮಧು ಪುಡಿ, ಅರಿಶಿನ, ಹಾಲು, ಬೆಲ್ಲ. ಏನ್ ಕೊಡ್ಲಿ ನಿಮ್ಮನ್ನು? ಈಗ ನಾನು ಮೊದಲು ಇದನ್ನ ಸ್ವಲ್ಪ ಅರ್ಕೊಳ್ಬೇಕು. ನೀವು ಶುರು ಮಾಡ್ಬಿಟ್ರಾ? ಅಲ್ಲ, ಯಾವುದೇ ವಸ್ತುವನ್ನ ಅರ್ದಾಗ ತಾಜಾವಾಗಿ ತಯಾರು ಮಾಡಿದಾಗ ಅದು ವಿಶೇಷ. ಈಗ ಇಲ್ಲೂ ಕೂಡ ಇದು ಒಣ ಶುಂಠಿ, ಯಾಕೆಂದ್ರೆ ಸಮಯ ಹಿಡಿಯುತ್ತೆ ಅಂತ ಹೇಳಿ ಇದನ್ನ ಪೌಡರ್ ತಂದಿರೋದು. ಇಲ್ಲಾಂದ್ರೆ ಆ ಶುಂಠಿಯನ್ನ ಆ ಗಳಿಗೆಯಲ್ಲಿ ಅರೆದ್ರೆ ಅದ್ರ ಒಳಗಿನ ಔಷಧಿ ಗುಣಗಳು ಹಾಗೆ ಇರುತ್ತೆ. ಈಗ ಏನ್ ಮಾಡ್ತೀವಿ, ಹೆಚ್ಚಾರು ಸಾರಿ ಎಲ್ಲ ತಂದು ಇಟ್ಬಿಡ್ತೀವಿ. ಆತರ ಪ್ರಿಸರ್ವ್ ಮಾಡೋದು ಒಳ್ಳೇದಲ್ಲ. ತಾಜಾ ಇದ್ದಾಗ ಉಪಯೋಗಿಸಿದ್ರೆ ಅದ್ರ ಔಷಧಿ ಗುಣ ಹೆಚ್ಚು. ಹಾಕಿದೀವಿ ಅಂತ ಸಮಾಧಾನಕ್ಕೆ ಹಾಕೋದಷ್ಟೇ ಆಗುತ್ತೆ. ಅದಕ್ಕಾಗಿ ನಾವು ತಾಜಾಗಿ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಅರ್ಕೊಳ್ಳೋಣ, ಅರ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ನೀರು ಬಿಸಿಗೆ ಇಟ್ಕೊಳ್ಳೋಣ. ಅಷ್ಟೊತ್ತಿಗೆ ಇದನ್ನ ಅರ್ಕೋಬಹುದು. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನೀರು ಪಾತ್ರೆ ಕೊಡೋಣ ಫಸ್ಟ್. ಹೌದು, ಸ್ವಲ್ಪ ಸಾಕು, 1 ಲೋಟ ನೀರು ಸಾಕು. ಕಷಾಯದ ಪಾತ್ರೆ ನಮ್ಮ ಅಡಿಗೆ ಮನೆ ನಾವು ಕಷಾಯಕ್ಕಿಂತ ಪಾತ್ರೆ ಇಟ್ಬಿಟ್ಟಿದೀವಿ. ಅಲ್ಲ, ಎಲ್ಲದಕ್ಕೂ ಬರುತ್ತೆ. ಅದ್ರೊಳಗೆ ಟೀ ಕಾಫಿನೂ ಮಾಡ್ಕೋಬಹುದು. ನೀವು ಅದ್ ಮಾತ್ರ ಹೇಳ್ಬಿಡಿ ಡಾಕ್ಟರ್. ಯಾಕೆಂದ್ರೆ ಈಗ ಟೀ ಕಾಫಿನ ಕುಡಿಬಾರ್ದು ಅಂತ ನಾವು ಉಪದೇಶ ಮಾಡ್ತೀವಿ, ಆದ್ರೆ ಸಾಕು 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 ಸ್ವಲ್ಪ ಹೆಚ್ಚಾಯ್ತು. ಈಗ ಟೀ ಕಾಫಿಯನ್ನು ಕುಡಿದ ಏನ್ ಕುಡಿಬೇಕು, ಈ ತರ ಕಷಾಯ ಕುಡೀರಿ. ಆರೋಗ್ಯ ವೃದ್ಧಿ ಆಗುತ್ತೆ ನಿಮ್ಗೆ, ಮತ್ತೆ ಔಷಧಿ ಗುಣಗಳು ಹೋಗುತ್ತೆ. ಮತ್ತೆ ಇವಕ್ಕೆಲ್ಲದಕ್ಕೂ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ. ಇದರೊಳಗೆ ವಿಟಮಿನ್ ಸಿ ಇದೆ, ಇದರೊಳಗೆ ವಿಟಮಿನ್ ಎ ಇದೆ. ಹೆಚ್ಚಿನ ಮಂದಿ ಗೊತ್ತಿಲ್ಲ ಇದೆಲ್ಲ. ಇದನ್ನ ವಿವರಣೆ ಕೊಡಕ್ ಹೋದ್ರೆ ಕಡಿಮೆ ಬಹಳ ಹೊತ್ತು ಬೇಕು. ಸೂಕ್ಷ್ಮವಾಗಿ ಮಾಡೋಣ, ನನಗೆ ಅದನ್ನ ಅರಿಯೋದಕ್ಕೆ ಇದು ಬೇಕು. ಹೌದು, ಅದು ಶ್ರುತಿ ಬದ್ಧವಾಗಿ ಬರ್ತದೆ ಬಾರಿಸಿದ್ರೆ. ನೋಡಿ, ಗೋಳ್ಕಾಳು ಒಂದು 4. ಒಂದು ಪ್ರಮಾಣಕ್ಕೆ ಹೇಳ್ತಾ ಇದ್ದೀನಿ ನಾನು ಮುರಳಿ ಅವರೇ. ಯಾಕೆಂತಂದ್ರೆ ತುಂಬಾ ಅತಿ ಮಾಡ್ಕೊಂಡ್ರು ಅದರ ತಾಜಾತನ ಹೋಗ್ಬಿಡುತ್ತೆ. ಇದು ಒಂದು ಅರ್ಧ ಸ್ಪೂನು ಧನಿಯಾ. ಹೌದು. ಆಮೇಲೆ ಜೀರಿಗೆ, ಇದು ಒಂದು ಅರ್ಧ ಸ್ಪೂನು, ಒಂದು 1/4 ಸ್ಪೂನು. ಇದಿಷ್ಟನ್ನ ಚೆನ್ನಾಗಿ ಹರ್ಕೊಳ್ಳೋಣ. ಅಷ್ಟೊತ್ತಿಗೆ ನೀರು ಕುದೀತಾ ಇರಲಿ. ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ, ಡಾಕ್ಟ್ರೆ ನಾನೇ ಡಾಕ್ಟರ್ ತರ. ನಾನ್ ಡಾಕ್ಟರ್ ಅಲ್ಲ ರೀ, ಡಾಕ್ಟರ್ ಮಾಡಿದ್ರೆ ಟೇಸ್ಟ್ ಮಾಡೋದಷ್ಟೇ ನಮ್ ಕೆಲಸ ಅಂತೀನಿ. ಆದ್ರೆ ಬಹುಶಃ ಟೇಸ್ಟ್ ಮಾಡಿದ್ರೆ ಅನುಭವ ಇರ್ತದಲ್ಲ, ಹೌದು, ಅದು ಪರಿಣಾಮ ಆಗ್ಬೋದು. ನೋಡಪ್ಪ, ಈ ಡಾಕ್ಟರ್ ಇಂತ ಔಷಧಿ ಹೇಳಿದ್ರು, ಇದನ್ನ ಮಾಡಿದೆ, ನನಗೆ ಪರಿಹಾರ ಆಯ್ತು, ಮಾನಸಿಕವಾಗಿ ಅದು ಬಹಳ ಪ್ರಯೋಜನ ಕೊಡುತ್ತೆ. ಇಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮುರಳಿ ಅವರೇ. ಏನಂತಂದ್ರೆ, ಈ ಚಳಿಗಾಲ ಅಲ್ವಾ, ಚಳಿಗಾಲಕ್ಕೆ ಸರ್ವಜ್ಞ ಒಂದು ವಚನ ಹೇಳಿದ. ಏನಂತಂದ್ರೆ, ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿತು ನಡೆವ ಸತಿಯಾಗಿದೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಅಂತ ಒಂದು ಇದು.
ಅದನ್ನ ನಾನು ಸ್ವಲ್ಪ ಮಾರ್ಪಾಡು ಮಾಡಿದ್ದೀನಿ. ಹೇಳಿ ಏನು ಅಂತಂದ್ರೆ ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಒಗ್ಗರಣೆ ಡಬ್ಬಿಯ ನರಿತು ಅಡಿಗೆ ಮಾಡುವ ಸತಿಯಾಗಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಇಲ್ಲ, ಸಾಕಷ್ಟು ಜನ ಫೇಸ್ಬುಕ್ ಅಲ್ಲೂ ಸಹ ತುಂಬಾ ಜನ ಕೇಳಿದ್ದಾರೆ, ಡಾಕ್ಟರ್ ಕೇಳಿದ್ದಾರೆ ಜಾಸ್ತಿ. ಅಂದ್ರೆ ಇದೊಂಥರ ಮನೇಲೆ ಸಿಗೋದಲ್ವಾ, ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಇದೆಯಲ್ಲ ಅಂತ ಅನಿಸ್ತಾ ಇದೆ ನನಗೆ. ಸಹಜ ಅಲ್ವೇ? ಇಷ್ಟ ಹಾಕೊಂಡ್ರೆ ಸಾಕಾಗುತ್ತೆ. ಸಾಕಲ್ಲ? ಹೌದು. ಈಗ ಇದನ್ನ ಇದಕ್ಕೆ ಹಾಕೋಣ ಕುದಿಯೋ ನೀರಿಗೆ. ಮುಚ್ಚಬೇಕು. ಮುಚ್ಚೋಣವಾ? ಹೌದು. ಸಾಕು, 1 ನಿಮಿಷ ಆದ್ರೆ ಸಾಕು. ಈಗ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಬಂತಲ್ವಾ? ಇಡೀ ಮನೆಗೆ ಹರಡೋಗುತ್ತೆ. ಮನೆಯಲ್ಲೆಲ್ಲ ಮಾಡಿದ್ರೆ ಇದನ್ನ ಕುಡಿಬೇಕು ಅಂತ ಅವರಿಗೆ ಅನ್ಸೋಕ್ ಶುರುವಾಗುತ್ತೆ. ಹೌದು. ಈಗ ಬೆಲ್ಲ 1 ಚಮಚ ಸಾಕಾಗುತ್ತೆ. ಸಾಧಾರಣ ಸೀಮುತ್ತ ರೋಗ ಇರೋರು ಬೆಲ್ಲ ಹಾಕ್ತಾನೆ ಹಾಗೇನೆ ಉಪಯೋಗಿಸಬಹುದು ಇದನ್ನ. ಅವರಿಗೂ ಒಂದು ಪರಿಹಾರ. ಹೌದು, ಯಾಕಂದ್ರೆ ಬೆಲ್ಲ ಅದು ಹಾಕ್ಲೇಬೇಕು ಅಂತ ಏನಿಲ್ಲ. ಈಗ ಇದಿಷ್ಟ ಆಯ್ತಲ್ವಾ? ಇದಕ್ಕೆ ಈಗ ಹಾಲು ಎಷ್ಟು ಬೇಕು ಅಷ್ಟು. ಹೌದು, ಒಂದು ಅರ್ಧ ಲೋಟ ನೀರಿಗೆ ಹಾಕೊಂಡ್ರೆ ನಾವು ಅರ್ಧ ಲೋಟ ಹಾಲು ಹಾಕಿದ್ರೆ ಸಾಕಾಗುತ್ತೆ. ಓಹೋ, ಈಗ ಮುಚ್ಚೋಣವಾ? ಹೌದು ಹೌದು, ಚೆನ್ನಾಗಿ ಕುದಿಲಿ. ಸಾಧಾರಣ ಈ ಪ್ರಾಯದಲ್ಲಿ ಮುಟ್ಟು ಆರಂಭ ಆಗಿರುತ್ತೆ. ಹೌದು. ಅದು ಪೀರಿಯಡ್ ಇರೆಗ್ಯುಲರ್ ಆಗ್ಬಿಡುತ್ತೆ. ಹೌದು. ಆ ಪೀರಿಯಡ್ ಅನ್ನ ರೆಗ್ಯುಲರ್ ಮಾಡೋ ಗುಣ ಸುತ್ತ ಈ ಕಷಾಯಕ್ಕಿದೆ. ಗೊತ್ತಿರಲ್ಲ. ಹೌದು, ಅದನ್ನ ಅವ್ರು ಸತತವಾಗಿ ತಗೊಳ್ತಾ ಹೋದ್ರೆ ಅದು ಮೆನ್ಸ್ಟ್ರುವಲ್ ಪೀರಿಯಡ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಹಾಗೆ ಇದೆಲ್ಲ ಮಲ್ಟಿಪಲ್ ಆಕ್ಷನ್. ಎಷ್ಟು ಸರಿ ತಗೋಬೇಕು ಡಾಕ್ಟರ್ ಇದನ್ನ? ದಿವಸಕ್ಕೆ 1 ಸರಿ ತಗೊಂಡ್ರೆ ಸಾಕು. ಸಾಕಾ? ಸ್ವಲ್ಪ ಇದನ್ನ ಕಡಿಮೆ ಮಾಡಿ. ಈಗ ಇದಕ್ಕೆ ನಾವು ಈ ಒಣ ಶುಂಠಿದು ಒಂದು ಚಿಟಿಕೆ ಅಷ್ಟೇನಾ? ಹೌದು, ಅದು ಬಹಳ ಹಾಕ್ಬಾರ್ದು. ಇಷ್ಟ ಹಾಕಿದ್ರೆ ಸಾಕಾಗುತ್ತೆ. ಓಕೆ. ಓಹೋ, ನೋಡಿ, ಜೇಸ್ಟ್ ಮದ್ದು ಸಹಿತ ಅಷ್ಟೇ, 1 ಚಿಟಿಕೆ. ಸ್ವಲ್ಪ ಕೊಡಿ. ಇಲ್ಲ, ಅದನ್ನು ತುಂಬಾ ದಿನ ಆಯ್ತು ನೋಡಿ. ಬಾಯಿಗೆ ಹಾಕೊಳ್ಳಿ, ಧ್ವನಿ ಸ್ವಚ್ಛವಾಗುತ್ತೆ. ಸಂಗೀತ ನಿನ್ ತಗೊಳತ್ತಾನೆ. ನಿಂತರದಕ್ಕೆ ಬೇರೆ ಔಷಧಿ ಹೇಳ್ತೀನಿ. ಅದಕ್ಕೂ ಇದೆಯಾ? ಇದು ಅರಿಶಿನ, ಆಮೇಲೆ ಇದೊಂದು ಸ್ವಲ್ಪ ನೋಡಿ. ಈಗ ಒಂದ್ ಸ್ವಲ್ಪ ಮುಚ್ಚಿಬಿಡಿ, ಸ್ವಲ್ಪ ಬೆಂಕಿ ದೊಡ್ಡ ಮಾಡಿ. ನೋಡಿ ಎಷ್ಟು ಪರಿಮಳ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಕಾಣ್ತಾ ಇದ್ದೀರಾ? ಮತ್ತೆ ನೋಡಿ, ಅದ್ಭುತ ಅದ್ಭುತ ಅಲ್ವಾ? ನೋಡಿ, ನೋಡಿದ್ರೇನೆ ಅದನ್ನ ಈಗ ನಾವು ಕುಡಿದು ಬಿಡ್ಬೇಕು ಅನ್ಸುವಷ್ಟು ಆಕರ್ಷಿಸ್ತಾ ಇದೆ ನಮ್ಮನ್ನ, ಅಲ್ವಾ? ಖಂಡಿತವಲ್ಲ. ಸಾಕು. ಅಪ್ಪಣ. ಸರಿಯಾಗಿದೆ. ಯಾಕಂದ್ರೆ ಇದನ್ನ ಕುಡಿಯೋ ಸಹಿತ ಸ್ವಲ್ಪ ಬಿಸಿ ಬಿಸಿ ಆಗಿದ್ದಾಗ ಕುಡಿದ್ರೆ ಆರಾಮ್. ಕೊಡಿ ಕೊಡಿ ಕೊಡಿ, ತಂಪಾಗುತ್ತೆ. ಕೊಡಿ, ಅದೇನಿದೆ ಕುಡಿಯೋದಕ್ಕೂ ಒಂದು ಮಜಾ ಬರುತ್ತೆ. ಹೌದೌದೌದು. ನೋಡಿ ಮುರಳಿ ಅವರೇ, ನೆಗಡಿ ಕಷಾಯ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿ ಕಾಣ್ತಾ ಇದೆ. ಒಳ್ಳೆ ಕಲರ್ ಇದೆ, ಬಾದಾಮಿ ಹೇಳ್ತಾರ ಕಾಣ್ತಾ ಇದೆ. ಫಸ್ಟ್ ಆಫ್ ಆಲ್ ಕಾಫಿ, ಹಾಲು, ಟೀ ನಾವು ಕುಡಿಯೋದೇ ಇಲ್ಲ. ನೀವು ಕೊಡ್ತಾರ ಕಷಾಯ ಕುಡಿಲೇಬೇಕಾಗ್ಬಿಟ್ಟಿದೆ ಡಾಕ್ಟ್ರೆ. ಯಾವ ರೀತಿ ಮಾಡಿದ್ರು ಕಷಾಯ ನಮ್ಮಲ್ಲಿ ನೋಡ್ಕೋಬೇಕಾಗಿತ್ತಲ್ಲ. ಮಕ್ಳಿದಾರೆ, ಹಿರಿಯ ತುಂಬಾ ವಯಸ್ಸಾಗಿರೋಲ್ಲ ಇದಾರೆ, ನೋಡ್ಕೊಂಡಿದ್ರೆ ಒಳ್ಳೇದಾಗ್ತಾ ಇತ್ತು. ಇನ್ನೊಂದ್ಸರಿ ತೋರಿಸ್ತೀರಾ ಮುರಳಿ? ಖಂಡಿತವಾಗ್ಲೂ ತೋರಿಸ್ತೀವಿ, ನೋಡ್ಕೊಳ್ಳಿ. ನೆಗಡಿ ಕಷಾಯ ಮಾಡುವ ವಿಧಾನ: ಒಂದು ಪಾತ್ರೆಗೆ 1 ಲೋಟ ನೀರು ಹಾಕಿ ಕುದಿಯಲು ಬಿಡಿ. 1 ಕುಟ್ಟಾಣಿಗೆ ಕಾಳುಮೆಣಸು, ಕೊತ್ತಂಬರಿ ಬೀಜ, ಜೀರಿಗೆ ಹಾಕಿ ಕುಟ್ಟಿ ಇದನ್ನು ಕುದಿಯುವ ನೀರಿಗೆ ಹಾಕಿ ಮುಚ್ಚಳ ಮುಚ್ಚಿ ಕುದಿಯಲು ಬಿಡಿ. ನಂತರ ಬೆಲ್ಲ, ಹಾಲು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಕುದಿಸಿ. ಇದಕ್ಕೆ ಚಿಟಿಕೆ ಒಣಶುಂಠಿ ಪುಡಿ, ಜ್ಯೇಷ್ಠ ಮಧು ಪುಡಿ, ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ. ಈಗ ಚಳಿಗಾಲಕ್ಕೆ ನೆಗಡಿ ಕಷಾಯ ಬಿಸಿ ಬಿಸಿಯಾಗಿ ಕುಡಿಯಲು ರೆಡಿ. ಅಲ್ಲ, ಎಕ್ಸ್ಪ್ರೆಷನ್ ಚೆನ್ನಾಗಿದೆ. ಯಾಕಂದ್ರೆ ಅದರದ್ದು ಔಷಧಿ ಗುಣ ಹಾಗಿರುತ್ತಲ್ವಾ. ಬೆಲ್ಲ ಹಾಕಿಲ್ವಾ ಡಾಕ್ಟ್ರೆ? ನಾವು ಬೆಲ್ಲ ಹಾಕಿದೀವಿ. ಕಡಿಮೆ ಹಾಕಿದ್ದೀರಾ? ಕಡಿಮೆ ಹಾಕಿ ಅಲ್ವಾ? ಜೀರ್ಣಕ್ರಿಯೆಗೆ ಒಳ್ಳೇದು, ಮಲಬದ್ಧತೆಗೆ ಒಳ್ಳೇದು, ಮೂಲವ್ಯಾಧಿಗೆ ಸಹಿತ ಒಳ್ಳೆ ಔಷಧಿ ಇದು. ಅದೆಲ್ಲ ಡಾಕ್ಟ್ರೆ, ಇವಾಗೇನು ಗ್ಲಾಸ್ ಗಟ್ಟಲೆ ಕುಡಿಯೋದಾ, ಚೊಂಬಗಟ್ಟಲೆ ಕುಡಿಯೋದಾ? ಇಲ್ಲ ಇಲ್ಲ, ದಿವಸಕ್ಕೆ 1 ಲೋಟ ತಗೊಳ್ಬಹುದು, ಏನ್ ತೊಂದರೆ ಇಲ್ಲ. ಬೆಳಗ್ಗೆ ತಗೋಬಹುದು, ರಾತ್ರಿ ತಗೋಬಹುದು. ಅದೇ ಇಲ್ಲ, ನಾವು ಉಪದೇಶ ಮಾಡೋದು ಸಹಜವಾಗಿ ರಾತ್ರಿ ತಗೊಳ್ಳಿ ಅಂತ. ಮತ್ತೆ ಬೆಳಗ್ಗೆ ಕೂಡ ತಗೋಬಹುದು. ದಿವಸಕ್ಕೆ 2 ಸಾರಿ ತಗೋಬಹುದು, ಅರ್ಧ ಗ್ಲಾಸ್. ಊಟ ಆದ್ಮೇಲೆ ಒಂದು ಅರ್ಧ ಗ್ಲಾಸ್ ತಗೊಂಡ್ರೆ ಒಳ್ಳೆ ನಿದ್ದೆನೂ ಬರುತ್ತೆ, ಗಂಟೆಲ್ಲ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ, ಜೀರ್ಣಕ್ರಿಯೆಗೂ ಒಳ್ಳೇದು, ಕಫ ಕೆಮ್ಮು ಕಟ್ಟೋದಿಲ್ಲ. ಇಷ್ಟೊಂದೆಲ್ಲ ಬೇಗ ಕುಡಿಯೋಕಲ್ಲ ಡಾಕ್ಟ್ರೆ, ಇವೆಲ್ಲ ಹೊರಡ್ಬೇಕು ಅಂತ ಇದ್ದೀರಾ? ನಿಧಾನವಾಗಿ ಕುಡಿಬೇಕು. ಅದನ್ನ ನಿಧಾನಕ್ಕೆ ನಾವು ಆರಿಸ್ಕೊಳ್ತೀವಿ. ಕಾರ್ಯಕ್ರಮಕ್ಕೆ ಬಂದು ಈ ತರ ಒಳ್ಳೊಳ್ಳೆ ಕಷಾಯಗಳನ್ನ ಎಲ್ಲ ಇನ್ನೂ ಸ್ವಲ್ಪ ತೋರಿಸ್ಕೊಡ್ತಾರೆ. ಜನ ಎಲ್ಲ ಹೆಗ್ಡೆಯವ್ರಿಗೆ ಕರೆಸಿ ಕಷಾಯ ಮಾಡಿ ಅಂತ ಹೇಳ್ತಾ ಇದಾರೆ. ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನ್ ತಮ್ಮ ಹೆಸರು? ಸ್ವಾತಿ. ಸ್ವಾತಿ ಎಲ್ಲಿಂದ ಬರ್ತಾ ಇದ್ದೀರಾ? ಮಂಡ್ಯದಿಂದ. ಏನ್ ಮಾಡ್ಕೊಂಡಿದ್ದೀರಾ? ನಾನು BSc ಫೈನಲ್ ಇಯರ್. ಯಾವ ಕಾಲೇಜಲ್ಲಿ? PS ಕಾಲೇಜ್ ಮಂಡ್ಯ. ಎಲ್ಲಿದೆ ಮಂಡ್ಯದಲ್ಲಿ ಮನೆ? ನಮ್ಮ ಮನೆ ಚಾಮರಾಜನಗರಲ್ಲಿ ಇದೆ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನೋ ಪೇಪರ್ ಬೇರೆ ಹಿಡ್ಕೊಂಡ್ ಬಂದಿದ್ದೀರಾ, ಜೊತೆಗೆ ಏನೇನೋ ತಂದಿದ್ದೀರಾ. ದಿಸ್ ಇಸ್ ಫಾರ್ ಯು. ನಾನು ಇದನ್ನ ಡ್ರಾ ಮಾಡಿದ್ದೀನಿ, ನೈಟ್ ಎಲ್ಲ ಕುತ್ಕೊಂಡು ಡ್ರಾ ಮಾಡಿದೆ. ಆಕ್ಚುಲಿ ಸ್ಟಡಿ ಟೈಮ್ ಅಲ್ಲಿ ನಾನು ಬೋರ್ ಆದಾಗ ಮಾಡ್ತಾ ಇರ್ತೀನಿ. ಓಕೆ ಬಿಕಾಸ್ ನಿಮ್ಗೆ ಅಂತಾನೆ ತಂದಿದ್ ನಾನು ಇದನ್ನ. ಏನ್ ನನ್ ಮುಖ ಬರ್ದಿದ್ದೀರಾ ಅನ್ಕೊಂಡ್ರೆ ನೀವು ಬಾಳೆಲೆ ಬರ್ದಿದ್ದೀರಿ ಸ್ವಾತಿ. ನಿಮ್ದದು ಸಿಂಬಲ್ ಎಲ್ಲ ಒಗ್ಗರಣೆ ಡಬ್ಬಿ ಇರೋದು. ಓಕೆ, ನೀವು ತುಂಬಾ ಚೆನ್ನಾಗಿದೆ, ತುಂಬಾ ಪುರ್ಸೊತ್ತಾಗಿ ಮಾಡಿದ್ದೀರಾ ಕೆಲಸ. ನೆನೆ ಬರ್ದಿರೋದು ಇದು. ಓಕೆ, ಇಲ್ಲೇ ಇಟ್ಕೊಂಡಿರ್ತೀನಿ. ಹೇಳಿ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ನಾನಿವತ್ತು ಸೋಯಾ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ. ಸೋಯಾ ಚಿಲ್ಲಿ ಚಿಕನ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಡ್ಯದಿಂದ ಬಂದಿದ್ದಾರೆ ಸ್ವಾತಿ. ಒಳ್ಳೆ ಒಂದು ಚಿಕನ್. ಏನ್ ಚಿಕನ್ ಅದು? ಸೋಯಾ ಚಿಕನ್. ಏನದು? ಸೋಯಾ ಚಿಲ್ಲಿ ಚಿಕನ್. ಸೋಯಾ ಚಿಲ್ಲಿ ಚಿಕನ್ ಮಾಡಿ ತೋರಿಸ್ತಾ ಇದ್ದಾರೆ. ಮಾಡಕ್ಕೆ ಏನೇನ್ ತಂದಿದ್ರೆ ಹೇಳಿ ಮೇಡಮ್. ಸೋಯಾ ಚಿಲ್ಲಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಅರಿಶಿನ, ಜೀರಿಗೆ, ಚಕ್ಕೆ, ಲವಂಗ, ಮೆಂತ್ಯ, ಸೋಯಾ ಸಾಸ್, ವಿನೆಗರ್, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಮಲ್ಲ ಅಡಿಗೆ ಮಾಡ್ತೀರಾ? ಮಾಡ್ತೀನಿ. ರಾಗಿ ಮುದ್ದೆ ಕೂಡ ಮಾಡಕ್ ಬರುತ್ತೆ ಕೈ ನನಗೆ. ತೋರಿಸ್ರಿ, ಕೈ ತೋರಿಸ್ರಿ. ಸುಮ್ನೆ ಸುಳ್ಳೆಲ್ಲ ಹೇಳ್ತೀರಾ? ಇಲ್ಲ, ಮಾಡ್ತೀನಿ. ಅಮ್ಮ ಮಾಡ್ಕೊಡ್ತಾರೆ, ತಿನ್ನೋದೇ ಕಷ್ಟ. ಇಲ್ಲ, ಸೀರಿಯಸ್ ಆಗಿ ಮಾಡ್ತೀನಿ. ಅಪ್ಪಂಗ್ ತುಂಬಾ ಇಷ್ಟ ನಾನ್ ಮಾಡೋದು. ಏನ್ ನಿಮ್ ತಂದೆ ಹೆಸರೇನು? ಪುಟ್ಟಸ್ವಾಮಿ ಅಂತ. ರೈಸ್ ಮಿಲ್ ಇಟ್ಕೊಂಡಿದ್ದಾರೆ. ನಮಸ್ಕಾರ. ರೈಸ್ ಮಿಲ್ ಇಟ್ಕೊಂಡಿದ್ದಾರೆ ಮಂಡ್ಯದಲ್ಲಿ. ಹೌದಾ? ಪುಟ್ಟಸ್ವಾಮಿ ಅವರೇ, ನೋಡಿ ರೈಸ್ ಮಿಲ್ ಇಟ್ಕೊಂಡಿರೋ ಮಗಳು ಮಲ್ ಮುದ್ದೆ ಮಾಡ್ತಾಳ ಸರ್. ಸುಳ್ಳು ಹೇಳ್ತಾ ಇದ್ದಾರೆ ಅಂತೀರಾ? ಇಲ್ಲ ಇಲ್ಲ, ಇವತ್ತು ಮಾಡಿ ತೋರಿಸ್ತೀನಿ ಬಿಡಿ. ಓಕೆ, ಪುಟ್ಟಸ್ವಾಮಿ ಅವರ ಮಗಳು ಸ್ವಾತಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಸೋಯಾ ಚಿಲ್ಲಿ ಚಿಕನ್ ಮಾಡಿ ತೋರಿಸ್ತಾರೆ. ಏನ್ ಕೊಡ್ಲಿ ಮೇಡಮ್ ಮಾಡಕ್ ನಿಮ್ಗೆ? ಒಂದ್ ಪ್ಯಾನ್ ಕೊಡಿ. ಪ್ಯಾನು ಏನಕ್ಕೆ? ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡು. ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳಕ್ಕ? ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಸ್ವಲ್ಪ ಹಾಕೊಳ್ಳೋಣ. ಏನದು? ತುಪ್ಪ. ಓಕೆ, ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಾ? ಎಷ್ಟು ಕೆಜಿ ಚಿಕನ್ ಮಾಡ್ತಾ ಇದ್ದೀರಾ? ಇಲ್ಲಿ 1/4 kg ಇದೆ. 1/4 kg ಚಿಕನ್ ಮಾಡ್ತಾ ಇದ್ದೀರಾ? ಯಾರ್ಯಾರು ಇದ್ದೀರಾ ನಿಮ್ಮಲ್ಲಿ ಸ್ವಾತಿ? ನಮ್ಮ ಮನೆಯಲ್ಲಿ ಈಗ ಸದ್ಯಕ್ಕಿರೋದು ನಾನು, ಅಪ್ಪ, ಅಮ್ಮ. Okay. ಅಣ್ಣ ಇದ್ದಾನೆ, ಅಕ್ಕ ಇದ್ದಾರೆ. ಇಬ್ರು ಮದ್ವೆ ಆಗಿದೆ. ಅಣ್ಣ ಅದಕ್ಕೆ ಬ್ಯಾಂಗ್ಳೂರಲ್ಲೇ ಇದ್ದಾರೆ. ಅಪ್ಪ ಅಮ್ಮ ಮಂಡ್ಯದಲ್ಲೇ. ನಾನು ಅಪ್ಪ ಅಮ್ಮ 3 ಜನನಾ? ಮನೇಲಿ ಇರೋದು. Okay. ಅಕ್ಕ ಬಾವ ಅವ್ರ ಅಕ್ಕನ ಮನೇಲಿ ಇದ್ದಾಳೆ. ಹಸ್ಬೆಂಡ್ ಮನೇಲಿ. ಮಂಡ್ಯದಲ್ಲೇ ಇದ್ದಾಳೆ. ಅಕ್ಕ ಮಂಡ್ಯದಲ್ಲಿದ್ದಾರೆ, ಅಣ್ಣ ಬೆಂಗಳೂರಿದ್ದಾರೆ. ಸದ್ಯಕ್ಕೆ ನೀವು ಒಬ್ರು ಕಾಯ್ತಾ ಇದ್ದೀರಾ. ನಿಮ್ಮನ್ನು ಮದುವೆ ಮಾಡಿ ಕಳಿಸ್ತಾರೆ ಈ ವರ್ಷದಲ್ಲಿ ಬಿಡಿ. ಮುಗಿದ ತಕ್ಷಣ ಮದುವೆನಾ? ಹೌದು. ಹೇಳಿದ್ರು ಪುಟ್ಟಸ್ವಾಮಿ ಅವ್ರ ಮನೆ ಸಿಕ್ಕಿದಾಗ ಹೇಳಿದ್ರು, ಸಾರ್ ಮದುವೆ ಮಾಡಕ್ಕಿರ್ಬೇಕು, ಸಾಕು ಓದಿದೆಲ್ಲ ಅಂತ. ಈಗ ಈರುಳ್ಳಿ ಹಾಕೋಣ. ಹಾಕಿ. ಹಸಿಮೆಣಸಿನ್ಕಾಯಿ. ಓಕೆ. ಏನ್ ಮಾಡ್ತಾರಮ್ಮ ಮನೇಲಿ ಯೂಶಲಿ? ಅಮ್ಮ ನಿಮ್ ಪ್ರೋಗ್ರಾಮ್ ನೋಡೋದೇ ಅವ್ರಿಗೆ ಇದು ತುಂಬಾ ಖುಷಿ. ಪ್ಲಸ್ ಎಷ್ಟು ಬುಕ್ ಬರ್ದಿದಾರೋ ಗೊತ್ತಿಲ್ಲ, ಎಷ್ಟು ದಿನ ಆಗಿದೆ. ಬರ್ದು ಇಡ್ತಾರೆ. ಆಮೇಲೆ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಟ್ರೈ ಮಾಡಿ ಕ್ಲಿಕ್ ಆಗಿದೆ ಮಾತ್ರ. ಟ್ರೈ ಮಾಡಿ ಪುಟ್ಟಸ್ವಾಮಿ ಹತ್ರ ಬೈಸ್ಕೊತಾ ಇರ್ತಾರೆ. ಹೌದು, ಅಪ್ಪ ಬೈತಾರೆ. ಯಾಕೆಂದ್ರೆ ಊಟ ಟೈಮಲ್ಲಿ ಟಿವಿ ನೋಡ್ಕೊಂಡು ಕುತ್ಕೋತೀರ ಅಂತ. ಅಯ್ಯೋ, ಹಂಗೆಲ್ಲ ಬೈಬೇಡ ಅಂತ ಹೇಳಮ್ಮ ಪುಟ್ಟಸ್ವಾಮಿ ಅವ್ರ ಪಾಪ. ಅವ್ರಿಗೆ 2:15 ಊಟಕ್ಕೆ ಬರಕ್ ಹೇಳ್ಬೇಕು ಇನ್ಮೇಲೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು. ಈಗ ಚಿಕನ್ ಹಾಕೊಳ್ಳೋಣ. ಬ್ರೌನ್ ಆಗ್ಬೇಕು ಅಂದ್ರಿ? ಇಷ್ಟು ಸಾಕು. ಸಾಕಾ? ಇಷ್ಟು ಸಾಕಿದೆ. ಓಕೆ, ಹಾಕೊಳ್ಳಿ. ಈಗ ಏನ್ ಗೊತ್ತಾ ವಿಶೇಷ? ಮಾಡಿ ಆಮೇಲೆ ಹೇಳ್ತೀನಿ. ಮಾಡಿ. ಓಕೆ. ಇದು ಸ್ವಲ್ಪ ನೀರ್ ಬಿಟ್ಕೊಂಡು ಇದಾಗೋರ್ಗು, ಫ್ರೈ ಆಗೋರ್ಗು ಇದು ಪೌಡರ್ ಮಾಡ್ಕೋತೀನಿ ನಾನು. ಓಕೆ. ಜೀರಿಗೆ, ಇದು ಚಕ್ಕೆ, ಲವಂಗ, ಆಯ್ತು, ಮೆಂತ್ಯ. ಓಹೋ, ಇಷ್ಟೇನಾ? ಅದ್ ಗ್ಯಾರಂಟಿ ಪೌಡರ್ ಆಗಲ್ಲ ಬಿಡಿ. ಆಯ್ತಾ? ಆಗಿದೆ. ಇದು ಫ್ರೈ ಆಗ್ತಾ ಇದೆ. ಕರೆಕ್ಟ್ ಆಗಿದೆ ನೋಡಿ. ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕ್ಬಿಡೋಣ. ಸಾಕ್ರಿ? ಅರಿಶಿನ ರೀ ಅದು? ಸಾಕಾ ಉಪ್ಪು? ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಓಹೋ, ನೀವು ಬಂದವ್ರಿಗೆಲ್ಲ ನಿಮ್ ಹಾಬೀಸ್ ಏನು ಅದು ಇದು ಅಂತ ಕೇಳ್ತೀರಾ. ನಾನ್ ನಿಮ್ ಕೇಳ್ತೀನಿ, ಹೇಳಿ ಇವತ್ತು. ದಯವಿಟ್ಟು ಕೇಳಿ, ನಾವಿರೋದೇ ಹೇಳಕ್ಕೆ. ಹೇಳಿ, ಕೇಳಿ. ನಿಮ್ ಹಾಬೀಸ್ ಏನು? ತಿನ್ನೋದು. ಇದ್ದಾಗ ಏನ್ ಮಾಡ್ತಾ ಇದ್ದೀರಾ? ಯಾರು ಮಾಡಿ ಕೊಡ್ತಾ ಇರ್ತಾರಲ್ಲ. ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ? ಇಲ್ಲ, ಮಾಡಿದ್ರೆ ತಿನ್ನಕ್ ಬರುತ್ತೆ. ಹೇಳಿ ಪ್ರಶ್ನೆಗಳು ಕೇಳಿ, ಬೇಗ ಕೇಳಿ. ತಿನ್ನದ್ ಬಿಟ್ರೆ ಇನ್ನೇನು ಮಾಡಲ್ವಾ ನೀವು? ತಿನ್ನಕ್ಕಿಂತ ಒಳ್ಳೆ ಕೆಲಸ ಪ್ರಪಂಚದಲ್ಲಿ ಏನಾರ ಇದೆಯೇನ್ರಿ ಸ್ವಾತಿ?
ಇಲ್ಲ ಬಟ್ ಬರೀ ಅಷ್ಟೇ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಹೌದಾ, ಏನಾರ ಮಾಡ್ಬೇಕು ಅಂತೀರಾ? ಏನಾದ್ರೂ ಮಾಡ್ಬೇಕಲ್ಲ ಫ್ರೀ ಟೈಮಲ್ಲಿ. ಏನೋ ಅನ್ಕೊಳ್ತಾ ಇದೀವಿ ಫ್ರೀ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ. ಟೈಮೇ ಸಿಗ್ತಲ್ಲ ಫ್ರೀ ಆಗಿ. ಇದು ಜೀರಿಗೆ, ಮೆಂತ್ಯ ಕಾಳು ಮತ್ತೆ ಚಕ್ಕೆ ಲವಂಗದ ಪುಡಿ ಗ್ರೈಂಡ್ ಮಾಡಿರೋದು ಹಾಕೊಳ್ತೀನಿ ಹಾಕಿ ಸ್ವಲ್ಪ. ಹಾಕಿ ಹಾಕಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಡೋಣ. ಅದಕ್ಕೆ ಹಾಕ್ಬೇಕಾ? ಹಾ. ಹಾಕಿ 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 ಹಾಕಿ. ನೀರ್ ಕೊಡಿ. ನೀರ್ ಬೇಕಾ? ಎಷ್ಟು ಬೇಕು ನೀರು? 1 ಗ್ಲಾಸ್ ಅಷ್ಟು ಹಾಕಿ. ಇದು ಗ್ರೇವಿನಾ ಡ್ರೈಯಾ? ಗ್ರೇವಿ ಬರುತ್ತೆ. ಲಾಸ್ಟ್ ಸೋಯಾಬೀನ್ ಸಾಸ್ ಮತ್ತೆ ವೆನಿಗರ್ ಎಲ್ಲ ಹಾಕ್ತಿವಲ್ವಾ? ನೋಡಿ, ಸಾಕ ಇನ್ನೂ ಬೇಕಾ ಗ್ರೇವಿ? ಇನ್ನು ಸ್ವಲ್ಪ ನೀರ್ ಹಾಕಿ. ಹಾಕ್ಲಾ? ಅದು ಇದಾಗ್ಬೇಕಲ್ವಾ, ಚೆನ್ನಾಗಿ ಬೇಯಬೇಕಲ್ವಾ? ಸಾಕಲ್ಲ? ಹ್ಮ್. ಇನ್ನೇನಾದ್ರು ಹಾಕ್ಬೇಕಾ ಇದಕ್ಕೆ? ಇನ್ನೇನು ಸ್ವಲ್ಪ ಏನೋ ಮುಚ್ಚಬೇಕಾ? ಮುಚ್ಚಿಬಿಟ್ಟಿ. ಸ್ವಲ್ಪ ಸೋಯಾ ಸಾಸ್ ಹಾಕೋಣ. ಸ್ವಲ್ಪನಾ? ಹಾ, ಅದನ್ನ ನೋಡ್ಕೊಂಡು ಹಾಕೋಣ ಎಷ್ಟಿದೆ ಅಂತ. ಯಾವ್ದು ನೋಡ್ತೀರಿ ಇವಾಗ? ಚಿಕನ್ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಇಲ್ಲ ಹುಳಿ ಜಾಸ್ತಿ ಆಗ್ಬಿಡುತ್ತಲ್ಲ? ಇದು ವೆನಿಗರ್. ಹಾ ಹಾ. ವೆನಿಗರ್ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಸೋಯಾ ಸಾಸ್ಗಿನ. ತುಂಬಾ ಈಸಿಯಾಗಿ ಆಗುತ್ತೆ ಇದು. ಹೌದಾ? ಏನು ಹಚ್ಕೊಂಡೆಲ್ಲ ಕುತ್ಕೊಂಡು ಏನು ಬೇಕಾಗಿಲ್ಲ. ಆನಿಯನ್ ಒಂದಿದ್ರೆ ಸಾಕು. ಆನಿಯನ್, ಚಿಲ್ಲೀಸ್. ಇನ್ನೇನು ಹಾಕ್ಬೇಕಾ ಇದಕ್ಕೆ? ಇಷ್ಟೇ ಅಲ್ಲ? ಇಷ್ಟೇ. ಲಾಸ್ಟ್ ಕೊತ್ತಂಬರಿ. ಇದು ಸ್ವಲ್ಪ ಇದಾಗ್ಬೇಕು, ಇನ್ನ ಎಣ್ಣೆ ಎಲ್ಲ ಸ್ವಲ್ಪ ಇದಾಗ್ಬೇಕು. ಆಮೇಲೆ ನೀರಿದೆ ಅಲ್ಲ ಸ್ವಲ್ಪ. ಓಕೆ, ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆಗ್ಬೇಕಿಲ್ಲ ಅಂದ್ರೆ ಹಸಿ ವಾಸನೆ ಆಗಿರುತ್ತೆ. ಹೌದು. ಹಾಕಿ. ಏನೋ ಹಾಕ್ಬೇಕು? ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ರಿ. ಇಲ್ಲ, ಸಾಕ್ರಿ? ಸ್ವಲ್ಪನೇ ಹಾಕೋದು. ನಾನು ನೋಡ್ಬಿಟ್ಟು ನಿಮ್ ಹಾಕ್ತೀನಿ. ಕೈ ಎತ್ಕೊಂಡ ತಕ್ಷಣ ಭಯ ಆಗೋಯ್ತು ನನಗೆ. ಚಿಕನ್ ಕಾಣಲ್ಲ. ಜಾಸ್ತಿ ಇದಷ್ಟು ಚೆನ್ನಾಗಿರುತ್ತೆ. ಸ್ವಾತಿ ಮಾಡಿ ಚಿಕನ್ ಇಲ್ಲಿ ಉಡ್ಕೋಬೇಕು. ಬರೀ ಕೊತ್ತಂಬರಿ ಕಾಣ್ತದೆ. ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಆಗಿದೆ. ಓಕೆ. ಸೋಯಾ ಚಿಲ್ಲಿ ಚಿಕನ್ ಮಾಡಿದೀನಿ. ತಿಂದು ನೋಡ್ಬಿಟ್ಟು ಹೇಳಿ ಚೆನ್ನಾಗಿದ್ಯಾ ಇಲ್ವೋ ಅಂತ. ಮಾಡಿದೀರಾ? ಮಾಡಿದೀನಿ. ನಾವು ನೋಡಿದೀವಿ. ಇನ್ ತಿನ್ ನೋಡೇ ಹೇಳ್ಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾತಿ ಅವರು ಬಂದಿದ್ದಾರೆ. ಮಂಡ್ಯದಿಂದ ಬಂದಿದ್ದಾರೆ. ಮಂಡ್ಯದಲ್ಲಿ ಓದ್ತಾ ಇದ್ದಾರೆ. ಒಳ್ಳೆ ಒಂದು ಸೋಯಾ ಚಿಲ್ಲಿ ಚಿಕನ್ ಅನ್ನ ಮಾಡಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗೇನೋ ಕಾಣ್ತಾ ಇದೆ. ಯಾವ ರೀತಿ ಮಾಡಿದ್ರು ನಿಮ್ಗೂ ಮಾಡ್ಕೋಬೇಕು ಅನಿಸ್ತಾ ಇದೆಯಾ? ಬಾಯಲ್ಲಿ ನೀರ್ ಬರ್ತಾ ಇದೆಯಾ? ಆಗಿದ್ರೆ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಸೋಯಾ ಚಿಲ್ಲಿ ಚಿಕನ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ, ಮೆಂತ್ಯ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಹಾಕಿ ಕಂದು ಬಣ್ಣ ಬರುವವರೆಗೆ ಹುರಿದು ನಂತರ ಚಿಕನ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಅರಿಶಿಣ, ಉಪ್ಪು, ತಯಾರಿಸಿಕೊಂಡ ಮಸಾಲಾ ಪುಡಿ, ಬೆಳ್ಳುಳ್ಳಿ, ನೀರು ಹಾಕಿ ಕುದಿಸಿ. ಕೊನೆಯಲ್ಲಿ ಸೋಯಾ ಸಾಸ್, ವಿನಿಗರ್, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ. ಈಗ ಸೋಯಾ ಚಿಲ್ಲಿ ಚಿಕನ್ ಸವಿಯಲು ಸಿದ್ಧ. ಓಕೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಚಿಕನ್ ಅನ್ನ. ನಿಮ್ಗೂ ಸಹ ಖುಷಿ ಆಗ್ತದೆ. ಅರ್ಜೆಂಟ್ ಆಗಿ ಬೇಗ ಅಮ್ಮ ಬಿಟ್ಟೋದಾಗ ನಾನೇ ಮಾಡ್ಕೊಂಡು ಕಲ್ತ್ಕೊಂಡಿದ್ದಂತ ಸ್ವಾತಿ ಹೇಳಿದ್ದಾರೆ. ಅದಕ್ಕೆ ಅವ್ರ ಅಮ್ಮನ್ನೇ ಕರ್ಸ್ಬಿಟ್ಟಿದ್ವಿ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ಅನ್ನಪೂರ್ಣ ಅವ್ರು. ಇವ್ರು ಯಾರು? ಏನ್ ಅವ್ರ ಹೆಸರೇನು? ಶಕುಂತಲಾ, ಅನ್ನಪೂರ್ಣ ಇಬ್ರು ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಶಕುಂತಲಾ ಮಂಡ್ಯದವರ, ಬೆಂಗಳೂರವರ? ಎಲ್ಲ ಮಂಡ್ಯದವ್ರೇನಾ? ಏನು ಮಂಡ್ಯದವ್ರ ಮಗಳ ಕೈಲಿ ಏನೋ ಸೇವೆಗೆ ಒದಿಸಿ ನಾಟಿ ಕೋಳಿ ಮಾಡಿ ಕಳಿಸ್ತೀರಾ ಅಂದ್ರೆ ನೀವೇನು ಇಂತದ ಮಾಡ್ಸಲ್ಲ? ನಾನೇ ಮಾಡ್ಬೇಕಂತಿದ್ದೆ. ಅದು ಹೇಳಿದ್ರು ನಮ್ಮ ಅಮ್ಮನೇ ಮಾಡ್ಬೇಕಾಗಿತ್ತು ಅಂತ. ಓಕೆ, ಅದು ಚಾನ್ಸ್ ಅವಳಗ್ ಸಿಕ್ಕಿದೆ. ಹೌದಾ? ಟೈಮ್ ನಾನ್ ಚಾನ್ಸ್ ತಗೊಂಡ್ ಬರ್ತೀನಿ. ಖಂಡಿತ ಬನ್ನಿ. ಪಾಪ ನಿಮ್ಮ ಮಗಳು ತುಂಬಾ ಕಷ್ಟಪಟ್ಟು ಮಾಡಿದಾಳೆ. ಏನ್ ತಪ್ಪೇನಿಲ್ಲ, ತುಂಬಾ ರುಚಿಯಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಡಿ ಹೇಳ್ಬೇಕು. ಇವಾಗ ನೋಡ್ತೀನಿ ತಾಳಿ ಹೆಂಗಿದೆ ಅಂತ. ಹೇಳ್ಬೇಕು. ನಿಮ್ಮ ಮಗಳು ಹೆಂಗ್ ಮಾಡಿದ್ರು ಚೆನ್ನಾಗಿರುತ್ತೆ ಬಿಡಿ. ಚೆನ್ನಾಗಿದೆ. ಏನ್ ಚಿಕನ್ ಮಾಡೋದು ಬ್ರಹ್ಮ ವಿದ್ಯೇನೇನ್ರಿ? ಯಾರು ಬೇಕಾದ್ರೆ ಮಾಡ್ಬೋದು ಅಂತ ಸ್ವಾತಿ ಬೆಳಗ್ಗೆಯಿಂದ ಗಲಾಟೆ. ತುಂಬಾ ಚೆನ್ನಾಗಿ ಮಾಡಿದ್ರೆ. ಚೆನ್ನಾಗಿದೆ. ನಿಮ್ ಫೇವರೇಟ್ ಖಾರ ಖಾರ ಆಗ್ಬೇಕಲ್ಲ, ಖಾರ ಇರ್ಬೇಕಲ್ಲ. ಖಾರ ಕಡಿಮೆನೇ ಇದು. ಕಡಿಮೆ ಇದೆಯಾ? ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತೀರಾ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ತುಂಬಾನೇ ಇಷ್ಟ. ಒಗ್ಗರಣೆ ಡಬ್ಬಿ ಬಂದ ತಕ್ಷಣ
1 ಗಂಟೆ ಕರೆಕ್ಟ್ ಕೂತ್ಬಿಡ್ತೀವಿ ನೋಡಿ. ನೀವು ಮಂಡ್ಯದಲ್ಲಿ ಎಲ್ಲಿದ್ದೀರಾ? ಹೌದು, ಮಂಡ್ಯದಲ್ಲಿ ಕಾವೇರಿ ನಗರ ಅವರು, ನಾವು ಚಾಮುಂಡೇಶ್ವರಿ ನಗರ. ನಿಮ್ದು ಫೇವರೆಟ್ ನಮಗೆ ಸುಮಾರು ನಾನು ಅಲ್ಲಲ್ಲೇ ಮಾಡ್ತಾ ಇರ್ತೀನಿ, ಟ್ರಯಲ್ ಮಾಡ್ತಾ ಇರ್ತೀನಿ. ಪುಟ್ಟಸ್ವಾಮಿ ಕರ್ಕೊಂಡ್ ಬನ್ನಿ ನೆಕ್ಸ್ಟ್ ಟೈಮ್ ಬರ್ಬೇಕಂದ್ರೆ. ಅವ್ರು ಆಕ್ಚುಲಿ ಬರ್ಬೇಕಿತ್ತು, ಬಟ್ ಏನೋ ಕೆಲ್ಸ ಇರೋದ್ರಿಂದ ಬಂದಿಲ್ಲ ಅಷ್ಟೇ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್, ಬನ್ನಿ, ತುಂಬಾ ಖುಷಿ ಆಯ್ತು. ಜಿ ಕನ್ನಡದವ್ರಿಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಯ್ಯೋ ಸ್ವಾತಿ ಅವರೇ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಅಡಿಗೆ ಕಲೀರಿ, ಮದುವೆ ನಮ್ಮನ್ನು ಕರೀರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನೀವು ಥ್ಯಾಂಕ್ಸ್, ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಮಂಡ್ಯದಿಂದ ಇಲ್ಲಿಗೆ ಬಂದು ಪಾಪ ಓದ್ತಾ ಇರೋಂಥ ಹುಡುಗಿ ಇಷ್ಟೊಂದು ಚೆನ್ನಾಗಿ ಅಡಿಗೆ ಮಾಡಿದ್ದಾಳೆ ಅಂದ್ರೆ ಗ್ರೇಟ್. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಅನ್ಕೊಳ್ತಾ ಇರ್ತಾರೆ, ಮುಳ್ಳಿಯವರೇ ನಾವು ಬರ್ಬೇಕಲ್ಲ ಕಾರ್ಯಕ್ರಮಕ್ಕೆ, ಏನ್ ಮಾಡಬೇಕು ನೋಡಿ. ಸ್ವಾತಿನೂ ಅಷ್ಟೇ, ನಾವೇನು ಕರೆದಿಲ್ಲ. ಸ್ವಾತಿ ಮೇಲ್ ಮಾಡಿದಕ್ಕೆ ಸ್ವಾತಿನ ಕರ್ಸ್ಕೊಂಡಿದೀವಿ. ಯಾರ್ಯಾರು ಮೇಲ್ ಮಾಡ್ತಾರೋ, ಕಾಗದಗಳು ಬರೀತಾರೋ ಅವ್ರನ್ನೆಲ್ಲ ಆಲ್ಮೋಸ್ಟ್ ಕರ್ಸ್ಕೊಳ್ತಾ ಇದೀವಿ. ಪ್ರಾಬ್ಲಮ್ ಇಷ್ಟೇ, ಈಗ ಅವಲೇ 4,000ದಷ್ಟು ಜನ ಕ್ಯೂನಲ್ಲಿದ್ದಾರೆ. ಯಾರ್ಯಾರಿಗೆ ಪಿಕ್ ಮಾಡಿ ಕರೀತಾ ಇರ್ತೀವಿ. ಯಾಕಂದ್ರೆ ಯಾರು ನಾವೇನು ನೋಡಿರಲ್ಲ, ಯಾರನ್ನ ಕರ್ಸ್ಬೋದು, ಯಾವ ಊರಿನಿಂದ ಕರ್ಸ್ಬೋದು ಅಂತ. ಜನವರಿಯಿಂದ ಸಾಕಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಅಂದ್ರೆ ಒಗ್ಗರಣೆ ಡಬ್ಬಿಲಿ ಹೊಸ ರೌಂಡ್ಗಳು, ಇನ್ನ ಬೇರೆಯವ್ರನ್ನ ಕರೆಸಿ ಮಾಡುವಂತ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದೀವಿ. ಆಮೇಲೆ ಫೋನ್ ಮಾಡಿ ಯಾವ ಅಡುಗೆ ಕೇಳ್ತಿರೋ ಅದೇ ಅಡುಗೆನೇ ತೋರಿಸುವಂತ ಒಂದು ಕ್ರಮ ಬೇರೆ ಮಾಡ್ತಾ ಇದೀವಿ. ಸಾಕಷ್ಟು ಚೇಂಜಸ್ ಇದೆ. ಜನವರಿಯಿಂದ ನೋಡ್ತಾ ಇರಿ. ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಗಡಿಯಾರ ಹೇಳ್ತಾ ಇದೆ. ಗಡಿಯಾರ 1 ಗಂಟೆ ಆಗ್ತಾ ಇದೆ. ಕಾರ್ಯಕ್ರಮ 2 ಗಂಟೆ ಆಗ್ತಾ ಇದೆ ರೀ. 1 ಗಂಟೆಯಿಂದ ಬಂದು 2 ಗಂಟೆ ತನಕ ಒಳ್ಳೆ ಅಡುಗೆನ ಹೇಳ್ಕೊಟ್ಟಿದ್ದೀರಾ ಮುರಳಿ. ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ